ಆ, ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ವೈಕುಂಠ ಏಕಾದಶಿಯಿಂದ ದ್ವಾದಶಿಗೆ ಬಂದಿದ್ದೀವಿ. ಇವತ್ತು ದ್ವಾದಶಿಯಿಂದ ನಮ್ಗೆ ಊಟದ ಬದಲು ಸವಿರುಚಿಯಾದ ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದೇ ಒಂದು ದ್ವಾದಶಿ ಅಂತ ಭಾವಿಸೋಣ. ಏಕೆಂದರೆ ನಮ್ಮ ಎಲ್ಲರಿಗೂ ಬೇಕಾಗಿರೋದು ಇವತ್ತಿನ ಟೆಕ್ನಾಲಜಿ ಎರಾದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರೋದು ವಿಟ್ನೆಸ್ ಮಾಡ್ತಾ ಇದ್ದೀವಿ. ಇದರೊಳಗಡೆ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಇದನ್ನ ಜೂನಿಯರ್ಸ್ಗೆ ತಲುಪಿಸಿ ಅವ್ರನ್ನೂ ಸಹಿತ ಕರ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಈ ಎಲ್ಲ ತಗೊಂಡಿರುವಂಥ ಈ ಕಾನ್ಸೆಪ್ಟ್ ಏನಿದೆ ಅಥವಾ ಪ್ರಾಜೆಕ್ಟ್ ಏನಿದೆ ಅದು ಸುಸೂತ್ರವಾಗಿ ನಡೀತಾ ಇದೆ. ಇದು 6ನೇ ಪ್ರಾಜೆಕ್ಟ್, 6ನೇ ದಿನ ಆರನೇ ವೀಕ್ ಬಂದಿದೆ. ಈ ಸರಿ ಭಾಗ್ಯಪ್ರಸಾದ್ ಅವರು ಅವರ ವಿಷಯದಲ್ಲಿ ನುರಿತಂಥ ವಿಷಯದ ಬಗ್ಗೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ. ವಿಷಯ ಏನು ಅಂದರೆ ಭಾಗ್ಯಪ್ರಸಾದ್ ಇಂಟ್ರೊಡ್ಯೂಸ್ ಮಾಡಿಕೊಡೋದು ನನಗೆ ಒಂದು ಭಾಗ್ಯ ಅನ್ಕೊಂತೀನಿ. ಯಾಕೆ ಅಂದರೆ ಅವೀಕ್ಷಿತ್ ಭೂಷಣ್ಣು ಅವರ ಇನ್ನರ್ ಕೇಪಬಿಲಿಟಿನ ಸರ್ಚ್ ಮಾಡಿ ಅವ್ರಿಗೇ ಗೊತ್ತಿಲ್ದಂಗೆ ಅವ್ರು ತಗೊಂಡಿರುವ ಎಲ್ಲ ಪೇಟೆಂಟ್ಸ್ನ ಒಂದು ಕಡೆ ಕ್ರೋಢೀಕರಿಸಿ ನಮಗೆಲ್ಲ ಕಳಿಸಿ. ಇದು ನಿನ್ನೆ ನನಗೆ ಗೊತ್ತಾಯಿತು. ಭಾಗ್ಯಪ್ರಸಾದ್ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಸರ್, ಅವೀಕ್ಷಿತ್ ಹುಡುಕಿದಾನೆ ಎಂದು. ಅವೀಕ್ಷಿತ್ ಶಕ್ತಿ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಸಿಕ್ಕಿದೆ. ಭಾಗ್ಯಪ್ರಸಾದ್ ಅವರು ಈ ಥರ ಇಂಡಸ್ಟ್ರಿನಲ್ಲಿ ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನ ಪೇಟೆಂಟ್ ಮೂಲಕ ವ್ಯಕ್ತಪಡಿಸಿ ಇಡೀ ವರ್ಲ್ಡ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ನೂ ಒಂದು ಸ್ವಲ್ಪ ವಿಷಯ ಏನಂದ್ರೆ, ಅವರು ಓದೋ ಕಾಲದಲ್ಲಿ ಬಹಳ ಅವ್ರದ್ದೇ ಆದಂಥ ಏನು ಸ್ಟಡಿ ಇದ್ರು. ಅದರೊಳಗೆ ಅವ್ರಿಗೊಂದು ಶಕ್ತಿ ಇದ್ದಿದ್ದೇನೆಂದ್ರೆ ಪ್ರಬಂಧ ಬರೆಯೋದು. ಅವರು ನಮ್ಮ ಕಾಲೇಜಿನ ಚೈತ್ರ ಪ್ರೋಗ್ರಾಮ್ಸ್ ಇರ್ಬೋದು, ದವನ ಪ್ರೋಗ್ರಾಮ್ ಇರೋದು, ಅದರೊಳಗೆಲ್ಲ ಪ್ರೈಸ್ ತಗೊಳ್ಳೋದಲ್ಲೇ ಇದ್ರೆ ನನಗೆ ನನ್ನ ಶಕ್ತಿನ ಮೀರಿ ಅವರು ಪ್ರಯತ್ನ ಪಟ್ಟು ಕಾಲೇಜಿಗೆ ಪ್ರೈಸ್ಗಳನ್ನ ತಂದಿರ್ತಾರೆ. ಈ ರೀತಿ ಅವರ ಏನು ಎಜುಕೇಷನ್ ಸಿಸ್ಟಮ್ ನಮ್ಮ ಕಾಲೇಜಲ್ಲಿ ಶುರುವಾಗಿದ್ದು ಇವತ್ತು ವ್ಯಾಪಕವಾಗಿ ಇಡೀ ಅಮೇರಿಕಾದಲ್ಲಿದ್ದಾರೆ. ಇವತ್ತು ಅಮೇರಿಕಾದಿಂದಲೇ ಅವ್ರು ಮಾತಾಡ್ತಾ ಇದ್ದಾರೆ. ಇದು ಒಂದು ನಮಗೆಲ್ಲರೂ ಸೌಭಾಗ್ಯ. ಅವರಿಗೆ ತಮ್ಮ ಅಭಿಪ್ರಾಯ ಹಾಗೂ ಇವತ್ತಿನ ಟೆಕ್ನಾಲಜಿ ರೆವಲ್ಯೂಷನ್ ಒಂಚೂರು ತಿಳಿಸ್ಕೊಡಿ ಅಂತ ಕೇಳಿ. ಸರ್, ಒನ್ ರಿಕ್ವೆಸ್ಟ್ ಸರ್, ಇದು ಆನ್ಲೈನ್ ಆಗಿರೋ ಕಾರಣ ಈಗ ಕೆಲವು ಸ್ಟೂಡೆಂಟ್ಸ್ ಅದು ಕ್ಯಾಮ್ರಾ ಎನೇಬಲ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಇಂಟ್ರಾಕ್ಟಿವ್ ಅನ್ಸುತ್ತೆ. ಇಲ್ಲದ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಫೀಡ್ಬ್ಯಾಕ್ ಸಿಗಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಬಳಿ ನೀವು ಪ್ಲೀಸ್ ಕ್ಯಾಮ್ರಾ ಆನ್ ಮಾಡಿ ಆದಷ್ಟು ಮಟ್ಟಿಗೆ ರಿಕ್ವೆಸ್ಟ್. ಓಕೆ ಫೈನ್. ಸೊ ಥ್ಯಾಂಕ್ ಯು ಶ್ರೀಧರ್ ಸರ್ ಫಾರ್ ದ ವಾರ್ಮ್ ವೆಲ್ಕಮ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅವೀಕ್ಷಿತ್, ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್. ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಿರೋದು ನನ್ನೊಂದು ಒಂಥರ ಭಾಗ್ಯ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಲಾಸ್ಟ್ ಟೈಮ್ ನಾನು BDT ನಲ್ಲಿ ಮಾತಾಡಿದ್ದು ಪ್ರಾಬ್ಲಿ ಲಾಸ್ಟ್ ಇಯರ್ ನಮ್ದು 25ನೇ ವರ್ಷದ ಆನಿವರ್ಸರಿಗೆ ಬಂದಿದ್ವಿ. ಬಟ್ ಅದ್ ಬಿಟ್ರೆ ಮೋಸ್ಟ್ಲಿ ಶ್ರೀಧರ್ ಸರ್ ಹೇಳೋ ಪ್ರಕಾರ ಯಾವ್ದೋ ಚೈತ್ರ ಅಥವಾ ಇನ್ಯಾವುದೋ ಕಾಂಪಿಟೇಷನ್ ಅಲ್ಲಿ ಮಾತಾಡಿದ್ದೆ. ಸೊ ಈಗ ನಿಮ್ಗೆ ಈ ಟೆಕ್ನಾಲಜಿ ಬಗ್ಗೆ ಪರಿಚಯ ಮಾಡ್ಕೊಡೋದು, ಅದ್ರ ಬಗ್ಗೆ ಮಾತಾಡೋದು ಈಗ ಒಂಥರ ನನ್ನ ಭಾಗ್ಯ ಅಂತಾನೆ ತಿಳ್ಕೊತೀನಿ. ಅಂಡ್ ಅಗೇನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಸೊ ಇವತ್ತಿನ ಟಾಪಿಕ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಸಿಸ್ಟಮ್ಸ್ ಡಿಸೈನ್ ಅಂತ. ಸೊ ಅದನ್ನ ಒಂದ್ಸಲ ಶೇರ್ ಮಾಡ್ತೀನಿ, ಒಂದ್ ನಿಮಿಷ. ಓಕೆ, ಸ್ಲೈಡ್ಸ್ ಕಾಣಿಸ್ತಿದ್ರೆ ಹೇಳಿ. ಕಾಣಿಸ್ತದೆ. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಟಾಪಿಕ್ ಸಿಸ್ಟಮ್ಸ್ ಡಿಸೈನ್ ಅಂತ. ಸೊ ನಿಮ್ಗೆ ಏನಾದ್ರು ಕ್ವಶನ್ ಇತ್ತು ಅಂದ್ರೆ ಇದನ್ನ ಇಂಟರಾಕ್ಟಿವ್ ತರನೇ ಮಾತಾಡೋಣ. ಯಾವ್ದೇ ರೀತಿಯ ಸಂಕೋಚ ಇಲ್ಲದೆ ನಿಮ್ಮ ಕ್ವಶನ್ಸ್ ನ ಹೇಳಿ. ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಟು ಎಕ್ಸ್ಪ್ಲೈನ್. ಸೊ ಇವತ್ತಿನ ಟಾಪಿಕ್ ಸಿಸ್ಟಮ್ಸ್ ಡಿಸೈನ್. ಒಂದು ವಿಷಯ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಇದು ಏನೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ, ಏನೇ ಈ ಪ್ರಾಜೆಕ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ದಿಸ್ ಟಾಪಿಕ್ ಸಿಸ್ಟಮ್ಸ್ ಡಿಸೈನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇನ್ವಾಲ್ವ್ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ದಿಸ್ ಕಮ್ಸ್ ಅಕ್ರಾಸ್ ಆಲ್ಮೋಸ್ಟ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ವರ್ಕ್, ಆಫ್ ಅವರ್ ಡೇ ಟು ಡೇ ವರ್ಕ್, ವಾಟ್ ಎವರ್ ವಿ ಆರ್ ಡೂಯಿಂಗ್, ಅಂಡ್ ಇಟ್ ಹ್ಯಾಸ್ ಟು ಬಿ ಡನ್ ಥರೋಲಿ. And it has to be done by understanding ಏನ್ ಮಾಡ್ತಿದೀವಿ ಅದ್ರ ಬಗ್ಗೆ ತಿಳ್ಕೊಂಡು, ಅದ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂಡ್ ಅದನ್ನ ರಿಫೈನ್ ಮಾಡಿ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಇದು ಈಸ್ ವೆರಿ ಮಚ್ ನೀಡೆಡ್ ಫಾರ್ ಎನಿ ನ್ಯೂ ವರ್ಕ್ ವಾಟ್ ವಿ ಅಂಡರ್ಟೇಕ್.
in this software industry. So ನೀವುಗಳು ಗ್ರಾಜುಯೇಷನ್ ಆದ್ಮೇಲೆ many of you will start working in different technology areas companies. This will be a very familiar task for you when you start undertaking the project. ಸೊ ನೋಡೋಣ ಏನು ಇದು ಸಿಸ್ಟಮ್ಸ್ ಡಿಸೈನ್ ಅಂತ. ಸೊ ಯಾರನ್ನಾದ್ರೂ ಕೇಳಿದ್ರೆ ಏನು ಸಿಸ್ಟಮ್ ಡಿಸೈನ್ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಡೆಫಿನೇಷನ್ ಹೇಳ್ತಾರೆ. ಯಾಕೆಂದ್ರೆ ಅದು ಎಂಟೈರ್ಲಿ ಅವ್ರು ಯಾವ ತರ ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಆ ಡೆಫಿನೇಷನ್ ಬರುತ್ತೆ. ಒಂದ್ ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಈ ಕಾರ್ಟೂನ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು. ಸೊ ಒಂದ್ 4-5 ಜನಕ್ಕೆ ಬ್ಲೈಂಡ್ ಫೋಲ್ಡ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆನೆ ಮುಂದೆ ನಿಲ್ಸಿದ್ರೆ ಡಿಫೈನ್ ಎಲಿಫೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಡಿಪೆಂಡಿಂಗ್ ಆನ್ ಯಾವ ಆನೆ ಏನೋ ಅದರದ್ದು ಸೊಂಡ್ಲು ಮುಟ್ತಾರೋ ಅಥವಾ ಅದ್ರದ್ದು ಕಾಲ್ ಮುಟ್ತಾರೋ ಬಾಲ ಮುಟ್ತಾರೋ ಅದರ ಡಿಪೆಂಡಿಂಗ್ ಆನ್ ದಟ್ ದೇ ಕಮ್ ಔಟ್ ವಿತ್ ದೇರ್ ಓನ್ ಡೆಫಿನೇಷನ್. ಕಿವಿ ಮುಟ್ಟಿದ್ರೆ ಅದು ಫ್ಯಾನ್ ತರ ಇದೆ ಅಂತ ಹೇಳ್ತಾರೆ. ಸೊ ಬಾಲ ಓಕೆ ಅದು ರೋಪ್ ತರ ಇದೆ, ಇಲ್ಲ ಅಂದ್ರೆ ಸೊಂಡ್ಲು ಒಂಥರ ಹಾವ್ ತರ ಇದೆ. ಸೊ ಎಂಡ್ ಆಫ್ ದ ಡೇ ದೇ ಆರ್ ಆಲ್ ಟಚಿಂಗ್ ಎಲಿಫೆಂಟ್, ಬಟ್ ದೇ ಆರ್ ಕಮಿಂಗ್ ಔಟ್ ವಿತ್ ದೇರ್ ಓನ್ ಡೆಫಿನೇಷನ್. ಸೊ ಇದು ಈ ತರ ಇರ್ಬೋದು, ಈ ತರ ಇರ್ಬೋದು, ಆ ತರ ಇರ್ಬೋದು. ಯಾಕೆ ಅಂದ್ರೆ ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಆಲ್ ದೇ ಆರ್ ಡೂಯಿಂಗ್ ಇಸ್ ದೇ ಆರ್ ಫೀಲಿಂಗ್ an object, elephant. So again, they are correct in their own way because that's what they feel like. But this is how abstract a systems design topic can be. Innೊಂದು ಎಕ್ಸಾಂಪಲ್ ಕೊಡ್ತೀನಿ, ನಮ್ಗೆಲ್ಲ ಗೊತ್ತು. ಸೊ ವಿ ನೋ ವಾಟ್ ಈಸ್ ವಾಟರ್, ರೈಟ್? ಸೊ ನೀರು ಅಂದ್ರೆ ಏನಂತ ಗೊತ್ತು. ಸೊ ನಮ್ಮನ್ನೆಲ್ಲ ಕೇಳಿದ್ರೆ ಏನಪ್ಪಾ ನೀರ್ನ ಹೆಂಗೆ ಡಿಫೈನ್ ಮಾಡ್ತೀಯಪ್ಪ ಅಂದ್ರೆ, ನೀರು ಕುಡಿಯುವಂತ ಪದಾರ್ಥ ಸರ್, ಅದರಲ್ಲಿ ನೀರ್ ಕುಡಿತೀವಿ, ಅಡುಗೆ ಮಾಡ್ತೀವಿ, ಸ್ನಾನನ ಮಾಡ್ತೀವಿ, ಬಟ್ಟೆ ತೊಳಿತೀವಿ, ಕಾರ್ ತೊಳಿತೀವಿ, ವೆಹಿಕಲ್ ತೊಳಿತೀವಿ ಎಲ್ಲ. ಸೊ ಅದು ನಾವು ಕೊಡೋ ಡೆಫಿನೇಷನ್. ಅದನ್ನ ಸೈಂಟಿಸ್ಟ್ ಕೇಳಿದ್ರೆ ವಾಟರ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್, ಏನೋ 2 times ಆಕ್ಸಿಜನ್ ಮಾಲಿಕ್ಯೂಲ್, ಹಾಗೆ ಹೀಗೆ ಅಂತ ದೇ ಹ್ಯಾವ್ ದೇರ್ ಓನ್ ಸೈಂಟಿಫಿಕ್ ವೇ ಆಫ್ ಡಿಫೈನಿಂಗ್ ವಾಟರ್. ಬಿಕಾಸ್ ಸೈಂಟಿಸ್ಟ್ ದೇ ಸಿ ಎವ್ರಿಥಿಂಗ್ ಡಿಫರೆಂಟ್ಲಿ ದ್ಯಾನ್ ವಿ, ಅಂಡ್ ದಟ್ಸ್ ಹೌ ದೇ ಡಿಫೈನ್. ಸೊ ಇಲ್ಲಿ ಇರೋ ವ್ಯಕ್ತಿ ನಿಮಗೆ ಗೊತ್ತಿರ್ಬೋದು, ಇಲ್ಲ ಅಂದ್ರೆ ಹೇಳ್ತೀನಿ, ಈಸ್ ಬ್ರೂಸ್ ಲೀ. he is one of the most ನಿಮ್ಗೆಲ್ಲ ಗೊತ್ತಿರ್ಬೋದು, ಮಾರ್ಷಲ್ ಆರ್ಟ್ ವೆರಿ ಡೆಡಿಕೇಟೆಡ್ ಪರ್ಸನ್, ಎ ಮಾರ್ಷಲ್ ಆರ್ಟಿಸ್ಟ್. is a very good in martial arts, karate and many things. He's very good achiever, lived for a very short span of time, but his influence is across his teaching, his thought process has influenced many. If you ask Bruce Lee, what is water? So Bruce Lee ಹೇಳೋ ಪ್ರಕಾರ ಅಬ್ಸರ್ವ್ ಮಾಡಿ, water is something that is formless and shapeless. ಅಂದ್ರೆ ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಯಾವುದೇ ತರದ್ದು ಫಾರ್ಮ್ಲೆಸ್ ಅಂದ್ರೆ ಯಾವ ಸ್ಥಿತಿನಲ್ಲಿದೆ ಅಂತಾನೋ ಅದು ಯಾವ ಸ್ಥಿತಿಲಿ ಬೇಕಾದ್ರೂ ಇರ್ಬೋದು. ಈ ವಾಟರ್ನ ಒಂದು ಕಪ್ ಹಾಕಿದ್ರೆ ಇಟ್ ಬಿಕಮ್ಸ್ ಕಪ್. ಈ ವಾಟರ್ನ ಬಾಟಲ್ ಹಾಕಿದ್ರೆ ಇಟ್ ಟೇಕ್ಸ್ ದ ಶೇಪ್ ಆಫ್ ಬಾಟಲ್. ಈ ವಾಟರ್ನ ಟೀ ಪಾಟ್ ಹಾಕಿದ್ರೆ ಇಟ್ ಟೇಕ್ಸ್ ದ shape of teapot. It can crash or it can flow. So that's how he defines water. ಸೊ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವು ಇವತ್ತು ಸಿಸ್ಟಮ್ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾನ್ ನೋಡಿದ್ರೆ ಈ ವಾಟರ್ ಆನೆ ಅಂತ ಹೇಳ್ತಿದ್ದೀನಿ. ಸೊ ಹೋಲ್ಡ್ ದಟ್ ಥಾಟ್ ಫಾರ್ ಎ ಮೂಮೆಂಟ್, ನಾ ಹೇಳ್ತೀನಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇದೆಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಒರಿಜಿನಲ್ ಟಾಪಿಕ್, ಏನಿದು ಸಿಸ್ಟಮ್ ಡಿಸೈನ್ ಅಂದ್ರೆ ಏನು? ಸೊ ನಾ ಹೇಳೋ ಪ್ರಕಾರ, ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಬ್ಜೆಕ್ಟ್ಸ್ ಲೈಕ್ an animal like elephant, or an object or an element like water, people define in various ways. A complex subject like systems design is not easy to define. So if you ask me what is systems design, it's a systematic way of approaching a problem. More than solving, you're actually approaching a problem, understanding the requirements, you're filtering the requirements, doing a feasibility study, then finally implement, test, deploy. So this is the whole process. So any problem you take, you go through these 6-7 steps and come out with a final product. So the process, what you do, you can think as the whole thing can constitute a systems design. So in a nutshell, it is nothing but designing an architecture, designing various modules or the components that satisfy functional and non-functional requirements. ಎರಡು ತರ ಇರುತ್ತೆ. ಫಂಕ್ಷನಲ್ ಅಂದ್ರೆ ಈಗ ಏನೇ ಕೆಲಸ ಮಾಡ್ಬೇಕಾದ್ರೆ ಅದು ಬೇಸಿಕ್ ಆಗಿ ಏನ್ ಮಾಡ್ಬೇಕು, ಸೊ ಅದು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್.
basic ಅಲ್ಲದೆ what are the other things it is supposed to do? ಅದು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್. I will discuss in detail. ಇದಲ್ಲದೆ ನೀವೇನೇ ಕೆಲಸ ಮಾಡಿದ್ರು ಪ್ರಾಡಕ್ಟ್ ಏನಿರುತ್ತೆ ದಟ್ ಶುಡ್ ಸ್ಕೇಲ್ ವೆಲ್. ಅಂದ್ರೆ ತುಂಬಾ ಜನ ಯೂಸ್ ಮಾಡಿದ್ರೆ ಬ್ರೇಕ್ ಆಗಬಾರ್ದು. ಇಟ್ ಶುಡ್ ರಿಲಯಬಲಿ ಪರ್ಫಾರ್ಮ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಬಿ ಈಸಿ ಟು ಮೇಂಟೈನ್. ಸೊ ನೀವು ಕೆಲಸ ಮಾಡಿದ್ದೀರಾ ಆ ಕೆಲಸದ ಮೇಲೆ, ಫಾರ್ ಎಕ್ಸಾಂಪಲ್ ಯು ಮೂಡ್ ಆನ್ ಟು ಎ ಡಿಫರೆಂಟ್ ಕಂಪನಿ ಆರ್ ಎ ಡಿಫರೆಂಟ್ ಪ್ರಾಡಕ್ಟ್. ನಿಮ್ಮ ಜೂನಿಯರ್ಸ್ ಏನಿದ್ದಾರೆ, ಕೊಲೀಗ್ಸ್ ಏನಿದ್ದಾರೆ, ದೇ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್. ದೇ ಶುಡ್ ಬಿ ಇನ್ ಎ ಪೊಸಿಷನ್ ಟು ಮೇಂಟೈನ್ ಅಂಡ್ ದೆನ್ ಕಂಟಿನ್ಯೂ ವರ್ಕಿಂಗ್ ಆನ್ ಇಟ್. ಸೊ ದಟ್ಸ್ ವಾಟ್ the whole topic about systems design. So let's go back to our old, the previous slide. Water is systems design go in sambandha anta. ಈಗ any product we design, so if you observe the definition, Bruce Lee's definition of water, ಏನಾಗುತ್ತೆ ಅಂದ್ರೆ you put into a bottle, it takes the shape of bottle, or a cup, it takes the shape of cup ಅಂತ ಹೇಳ್ತಾನೆ. So ಒಂದು ಅಬ್ಸರ್ವ್ ಮಾಡ್ತು ಅಂದ್ರೆ ವಾಟರ್ it adapts, so adaptability. ಸೊ ಈಗ ವಾಟರ್ ಹೇಗೆ ಡಿಪೆಂಡಿಂಗ್ ಆನ್ ದ ಬಾಟಲ್ ಆರ್ ಕಪ್ ಹೆಂಗ್ ಅದಕ್ಕೆ ಅಡ್ಜಸ್ಟ್ ಆಗಿ ಅದ್ರಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೋ, ನೀವೇನೇ ಪ್ರಾಡಕ್ಟ್ ಡಿಸೈನ್ ಮಾಡ್ತೀರಾ, ಸಿಸ್ಟಮ್ಸ್ ಡಿಸೈನ್ ಯೂಸಿಂಗ್ ದೋಸ್ ಕಾನ್ಸೆಪ್ಟ್ಸ್, ಇಟ್ ಶುಡ್ ಬಿ ಈಸಿಲಿ ಅಡಾಪ್ಟಬಲ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಆರ್ ಚೇಂಜಿಂಗ್ ರಿಕ್ವೈರ್ಮೆಂಟ್ಸ್ ಆರ್ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್. ಸೊ ಈಗ ಪ್ರಾಡಕ್ಟ್ ಡಿಸೈನ್ ಮಾಡಿದ್ಮೇಲೆ ನಾನು ಈ ತರ ಡಿಸೈನ್ ಮಾಡಿದೆ, ಆ ತರ ರಿಕ್ವೈರ್ಮೆಂಟ್ ಇತ್ತು, ಈಗ ರಿಕ್ವೈರ್ಮೆಂಟ್ ಚೇಂಜ್ ಆಯ್ತು. ಸೊ ಇಟ್ ಶುಡ್ ಬಿ ಇನ್ ಎ ಪೊಸಿಷನ್ ಟು ಈಸಿಲಿ ರೀಫ್ಯಾಕ್ಟರ್ ಅಂಡ್ ಡೂ. ಸೊ ದಟ್ ಈಸ್ ಅಡಾಪ್ಟಬಿಲಿಟಿ ಫ್ಯಾಕ್ಟರ್. Certainly systems design can take influence from Bruce Lee's teaching. So it's one of them. Second thing is resiliency. So the last sentence he says is water can flow or it can crash. So ನೀವು ಅಬ್ಸರ್ವ್ ಮಾಡ್ತು ಅಂದ್ರೆ a jet stream of water has enough power to even cut the rocks, or even water constant flow ಆಗ್ತಾ ಇತ್ತು ಅಂದ್ರೆ it can actually erode rocks over a period of time. So ಈಗ ಇದನ್ನೆಲ್ಲ we all know about this when we have learned geography in the past. So in the sense, so water is also useful, it is also resilient, so resilient to various conditions. So how do we translate this into the system design? ಅಂದ್ರೆ ನೀವು ಏನೇ ಪ್ರಾಡಕ್ಟ್ ಡಿಸೈನ್ ಮಾಡಿದ್ದೀರಾ, ಏನೇ ಯೂಸ್ ಮಾಡ್ತಿದ್ದೀರಾ, so it should be powerful enough to withstand any challenges or any tough situations where the product is put into. For example, system design concept ಯೂಸ್ ಮಾಡ್ಕೊಂಡು ನೀವೊಂದು ಕಾರ್ ಡಿಸೈನ್ ಮಾಡಕ್ ಶುರು ಮಾಡ್ತೀರಾ. If you ಈ ಕಾರ್ ಡಿಸೈನ್ ಮಾಡಿದಾಗ you generally design the car to run for maybe 80 ಕಿಲೋಮೀಟರ್ ಸ್ಪೀಡ್, 100 ಕಿಲೋಮೀಟರ್ ಸ್ಪೀಡ್. ಬಟ್ ರಿಮೆಂಬರ್, ಕಾರಲ್ಲಿ ಸ್ಪೀಡೋಮೀಟರ್ ಇದೆ, ಆಕ್ಸಲರೇಟರ್ ಇದೆ, ಬೇಕಾದಷ್ಟು ಗೇರ್ಗಳು ಇರುತ್ತೆ. ಯು ಕ್ಯಾನ್ ಆಕ್ಚುಲಿ ಡ್ರೈವ್ 150 ಕಿಲೋಮೀಟರ್ ಪರ್ ಅವರ್, 180 ಹೋಗ್ಬೋದು. ಸೊ ದಟ್ ಈಸ್ ದ ಕಾರ್ ರೆಸಿಲಿಯಂಟ್ ಎನಫ್ ಟು ವಿಥ್ಸ್ಟ್ಯಾಂಡ್ ಸಚ್ ಎ ಟೆಸ್ಟ್? Yes, if it does, it is very well designed. Our speedily, if it starts falling apart, it is a very poor design. So you have to reiterate and improve. So that's the whole thing. The system design alone, if Bruce Lee teaching, we can actually how we can apply and improvise is very much applicable to systems design. So this is how anyone can understand system design in a nutshell. So a systematic way of solving the problem. So this is one aspect. So why? ಯಾಕೆ ಬೇಕು ಸಿಸ್ಟಮ್ ಡಿಸೈನ್? ಇಷ್ಟ ತನಕ ನಾವು ಏನ್ ಸಿಸ್ಟಮ್ ಡಿಸೈನ್ ಅಂತ ತಿಳ್ಕೊಂಡ್ವಿ. ಈಗ ಯಾಕೆ ಬೇಕು? ಯಾಕೆಂದ್ರೆ ಏನೇ ಸಿಸ್ಟಮ್ ಡಿಸೈನ್ ಮಾಡ್ಬೇಕಾದ್ರೆ ನಮ್ಗೆ ಅದು ಚೆನ್ನಾಗಿ ಡಿಸೈನ್ ಮಾಡ್ಬೇಕು, ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಏನ್ ಡಿಸೈನ್ ಮಾಡ್ತಿದ್ವಿ ಅದ್ರದ್ದು ಆಕ್ಯುರಸಿ ಬೇಕಾಗುತ್ತೆ. And the second thing is it even practical to design this thing? ಈಗ ನಿಮ್ಗೆ ಯಾರಾದ್ರೂ ಬಂದು ಫ್ಲೈಯಿಂಗ್ ಕಾರ್ ಡಿಸೈನ್ ಮಾಡಿ ಅಂತ ಹೇಳ್ಬೋದು. You have to question that question itself. Is it practical to design a flying car? ಯಾಕೆ ಬೇಕು? Okay, one of the use cases it solves is road ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ, ಕಂಜೆಷನ್ ಆಗಿದೆ. Maybe flying car helps in commuting, maybe short distance commuting. So that may be one practical aspect of why you need a flying car. So ಆ ತರ ನೀವು ಥಿಂಕಿಂಗ್ ಪ್ರೋಸೆಸ್ ನ ಶುರು ಮಾಡ್ಬೇಕು. ಸೊ ಕೇಳಿದ ಕ್ವಶನ್ ಅನ್ನ ಡೈರೆಕ್ಟ್ ಆಗಿ ಓಕೆ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ಬೇಕು ಅಂತಲ್ಲ. ಸೊ ಯು ಸ್ಟಾರ್ಟ್ ಥಿಂಕಿಂಗ್, ಇಸ್ ದ ಕ್ವಶನ್ ಇವನ್ ರೈಟ್? ಇಸ್ ಇಟ್ ಪ್ರಾಕ್ಟಿಕಲ್? The flying car, maybe it makes sense to design flying car. So that is the practical aspect. Use agutta
So those are the questions you can answer. So ಅಷ್ಟು ನೀವು ಇಫ್ ಯು ಆರ್ ಕನ್ವಿನ್ಸ್ಡ್ ಕ್ವಶನ್ ಏನ್ ಕೇಳಿದರೆ ಅದು ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಯು ಕ್ಯಾನ್ ಥಿಂಕ್ ಅಬೌಟ್ ಹೌ ಎಫಿಷಿಯಂಟ್ಲಿ ಡೂಯಿಂಗ್ ದಿಸ್, ರಿಲಯಬಲಿ ಡೂಯಿಂಗ್ ದಿಸ್. ಇನ್ನೇನು ಆಪ್ಟಿಮೈಸ್ ಮಾಡ್ಬೇಕಾದ್ರೆ ಮಾಡ್ಬೋದು, ಕೇಳ ಮಾಡ್ಬೇಕಾದ್ರೆ ಅದನ್ನು ಮಾಡ್ಬೋದು. ಸೊ ಯಾಕೆ ಮಾಡ್ಬೇಕು ಸಿಸ್ಟಮ್ಸ್ ಡಿಸೈನ್ ಅಂದ್ರೆ ಇಟ್ ಹೆಲ್ಪ್ಸ್ ಯು ಟು ಅಡ್ರೆಸ್ ವೇರಿಯಸ್ ಚಾಲೆಂಜಸ್. ಒಂದು ಯಾವಾಗ್ಲೂ ಕೆಲಸ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ನೀವೆಲ್ಲ ಮೊಬೈಲ್ ಫೋನ್ ಯೂಸ್ ಮಾಡಿದೀರಾ, ತಗೊಂಡಿದ್ದೀರಾ, ರೈಟ್? ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ, 5G ಇದೆ, 4G ಇತ್ತು ಹಿಂದೆ. ಫಾರ್ ಎ ಮೊಮೆಂಟ್ ಮೊಬೈಲ್ ಫೋನ್ 5G ಕನೆಕ್ಟ್ ಆಗ್ತಿಲ್ಲ, ವೈಫೈ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಅದು ರಿಲಯಬಲ್ ಅಲ್ಲ. ಈಗ ಕಾಲ್ ಮಾಡಕ್ ಹೋಗ್ತೀರಾ, ಕಾಲ್ ಹೋಗ್ತಿಲ್ಲ. ಸೊ ದಟ್ ಈಸ್ ನಾಟ್ ಎ ರಿಲಯಬಲ್ ಆಸ್ಪೆಕ್ಟ್. ಸೊ ಬೇಸಿಕಲಿ ತಗೊಂಡ್ ಏನ್ ಉಪಯೋಗ? ಸೊ ದಟ್ ಈಸ್ ವೇರ್ ಏನೇ ಕೆಲಸ ಮಾಡ್ಬೇಕಾದ್ರೂ ಅದು ಸರಿಯಾಗಿ ಕೆಲಸ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ರಿಲಯಬಿಲಿಟಿ. ನಿಮ್ಗೆ ಬೇಕಾದಾಗ ಅದು ವರ್ಕ್ ಆಗ್ಬೇಕು. ಸೊ ಕಾರ್ ಸ್ಟಾರ್ಟ್ ಮಾಡಿದಾಗ, ಸ್ಕೂಟರ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆದ್ರೆ ಇಟ್ಸ್ ಹೈಲಿ ರಿಲಯಬಲ್. ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಅನ್ರಿಲಯಬಲ್. ಸೊ ದಟ್ಸ್ ದ ವೇ. ಸೊ ಇದನ್ನ ಸರಿಯಾಗಿ ಕೆಲಸ ಮಾಡೋದಕ್ಕೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಅಂಡ್ ದಟ್ಸ್ ಒನ್ ಆಫ್ ದ ರೀಸನ್ಸ್ ವೈ ಇಫ್ ಯು ಡೂ ಎ ಡಿಸೈನ್ ಪ್ರಾಪರ್ಲಿ, ಈಗ ಸ್ವಿಚ್ ಆನ್ ಮಾಡಿದ ತಕ್ಷಣ ಅದಕ್ಕೆ ಬೇಕಾಗಿರೋ ಕರೆಂಟ್ ಎಲ್ಲಿ ಬೇಕು ಅಲ್ಲಿ ಪಾಸ್ ಆಗಿ ಇಂಜಿನ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಟ್ಸ್ ರಿಲಯಬಲ್. ಇಫ್ ಯು ಹವ್ ಡನ್ ಎ ಫಾಲ್ಟಿ ಡಿಸೈನ್, ಅದು ವರ್ಕ್ ಆಗ್ತಿಲ್ಲ, ದಟ್ ಈಸ್ ಅ ಪ್ರಾಬ್ಲಮ್ ವಿತ್ ದ ಡಿಸೈನ್ ಆಫ್ ದ ಸಿಸ್ಟಮ್ ವಾಟ್ ಯು ಹ್ಯಾವ್ ಕಮ್ ಔಟ್ ವಿತ್. ಸೊ ಅದೊಂದಲ್ಲ. ಈಗ ಇನ್ನೊಂದು ಎಫಿಷಿಯಂಟ್ ಆಗಿ ರಿಸೋರ್ಸ್ ಯುಟಿಲೈಸೇಷನ್ ಅಂತೀರಾ. ಈಗ ನೀವು ಕಾರ್ ಸ್ಕೂಟರ್ ಡಿಸೈನ್ ಮಾಡ್ತೀರಾ, ನಿಮ್ಗೆ ಇಲ್ಲಿಂದ ಒಂದು ಕಾಲೇಜಿಂದ ನಿಮ್ಮ ಹಾಸ್ಟೆಲ್ ಹೋಗೋದಕ್ಕೆ 8 ಕಿಲೋಮೀಟರ್, ಅದಕ್ಕೆ 1 ಲೀಟರ್ ಪೆಟ್ರೋಲ್ ಬೇಕು ಅಂದ್ರೆ ದಟ್ ಇಸ್ ನಾಟ್ ಅನ್ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್ ಅಲ್ವಾ? ಸೊ ಆ ತರ ನೀವು ಇಂಜಿನ್ ಅನ್ನು ಹೆಂಗ್ ಡಿಸೈನ್ ಮಾಡಬೇಕು ಅದೆಲ್ಲ ಸರಿಯಾಗಿ ಡಿಸೈನ್ ಅಲ್ಲೇ ಯೋಚನೆ ಮಾಡಿ ಯಾವ ಕಾಂಪೊನೆಂಟ್ ಎಷ್ಟಷ್ಟು ರಿಸೋರ್ಸ್ ನ ಯುಟಿಲೈಸ್ ಮಾಡಬೇಕು ಅಂದ್ರೆ ದೆನ್ ಯು ಕ್ಯಾನ್ ಸರ್ಟನ್ಲಿ ಮೇಕ್ ಯೂಸ್ ಆಫ್ ದೀಸ್ ಥಿಂಗ್ಸ್. ಸೊ ದಿಸ್ ಈಸ್ ದ ಅದರ್ ರೀಸನ್ ಯಾಕೆ ನಾವು ಸಿಸ್ಟಮ್ ಡಿಸೈನ್ ಯೂಸ್ ಮಾಡಬೇಕು, ಇದ್ರ ಕಾನ್ಸೆಪ್ಟ್ಸ್ ಯಾಕೆ ಅರ್ಥ ಮಾಡ್ಕೊಂಡು ಸರಿಯಾಗಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಅರ್ಥ. ಇನ್ನೊಂದು scale is always comes into the picture. If you happen to be in the software, one thing ಎಲ್ರು ಕೇಳ್ತಾರೆ ಅಂದ್ರೆ ಇದು 10 ಜನಕ್ಕೆ ವರ್ಕ್ ಕೆಲಸ ಆಗುತ್ತಾ? ಸೊ ಕೆನ್ ಇಟ್ ವರ್ಕ್ ಫಾರ್ 100 or 1000 or even tens of thousands of people? So that's very important. ಸೊ ಇದು ಯಾಕೆ ಅಂತ. ನೆಕ್ಸ್ಟ್ ಈಗ ಏನು ಸಿಸ್ಟಮ್ ಡಿಸೈನ್ ಯಾಕೆ ಮಾಡ್ಬೇಕು ಅಂದಾಗ ಹೇಗ್ ಮಾಡೋದು ಈಸ್ ಅನದರ್ ಥಿಂಗ್. So this is where it's very important to take a step-by-step approach. So ನಿಮ್ಗೆಲ್ಲ ಗೊತ್ತೆ, ನೀವೆಲ್ಲ ಅಲ್ಗಾರಿದಮ್ ಕಲಿತಿದ್ದೀರಾ, ಫ್ಲೋ ಚಾರ್ಟ್ಸ್ ಹಾಕೋದು ಬರುತ್ತೆ. ಕೆಲವರೆಲ್ಲ UML ಕೂಡ ಸ್ಟಡಿ ಮಾಡಿರ್ಬೋದು. ಸೊ ಇದೆಲ್ಲ ಆದಾಗ ಸೊ ನಿಮ್ಗೊಂದು ಸ್ಟ್ರಕ್ಚರ್ಡ್ ಕಾನ್ಸೆಪ್ಟ್ ಬರುತ್ತೆ. ಏನು ಅಂದ್ರೆ ಏನೇ ಕೆಲಸ ಶುರು ಮಾಡ್ಬೇಕಾದ್ರೆ, ಪ್ರಾಜೆಕ್ಟ್ ಶುರು ಮಾಡ್ಬೇಕಾದ್ರೆ, ಕಾರ್ ಡಿಸೈನ್ ಮಾಡೋದಿರ್ಬೋದು, ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಏನಾರ ಮೇ ಬಿ ಬಿಲ್ಡಿಂಗ್ ಸಿಸ್ಟಮ್ ಡಿಸೈನ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ಇದೆಲ್ಲ ಇತ್ತು ಅಂದ್ರೆ ಫಸ್ಟ್ ನೀವು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು, ರೈಟ್? ಏನ್ ಕ್ವಶನ್ ಕೇಳ್ತಿದಾರೆ, ನಾ ಏನ್ ಡಿಸೈನ್ ಮಾಡ್ತಿದೀವಿ, ಅದ್ ನನಗೆ ಅರ್ಥ ಆಗಿದೆಯಾ? ಸೊ ಒಂದು ಪೆನ್ ಅಂಡ್ ಪೇಪರ್ ಇಟ್ಕೊಂಡು ನೀಟಾಗಿ ಬರೋದು, ಓಕೆ ದಿಸ್ ಇಸ್ ವಾಟ್ ಐ ಆಮ್ ಡಿಸೈನಿಂಗ್, ದಟ್ ಈಸ್ ರಿಕ್ವೈರ್ಮೆಂಟ್ಸ್. ಅರ್ಥ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಕ್ಲಾರಿಫೈ ಇಟ್. ನೆಕ್ಸ್ಟ್ ಅದ್ ಮಾಡಿದ್ಮೇಲೆ ಯು ಕ್ಯಾನ್ ಗೋ ಫಾರ್ ಸ್ಪೆಸಿಫಿಕೇಶನ್. ಏನೇನ್ ಕಾಂಪೊನೆಂಟ್ ಡಿಸೈನ್ ಮಾಡಬೇಕು, ಅದರ ಸ್ಪೆಸಿಫಿಕೇಶನ್ ಏನು. ದೆನ್ ಯು ಗೋ ಫಾರ್ ಎನ್ ಆರ್ಕಿಟೆಕ್ಚರ್. ದೆನ್ ಕಾಂಪೊನೆಂಟ್ಸ್ ಎಲ್ಲ ಡಿಸೈನ್ ಮಾಡ್ತೀರಾ, ಎಲ್ಲ ಆಮೇಲೆ ಇಂಟಿಗ್ರೇಟ್ ಮಾಡಿ ಟೆಸ್ಟ್ ಮಾಡಿ ಚೆನ್ನಾಗಿ ವರ್ಕ್ ಆಯ್ತಾ, ಸರಿ. ವರ್ಕ್ ಆಗ್ಲಿಲ್ವಾ, ಏನಾದ್ರು ಇಂಪ್ರೂವೈಸ್ ಮಾಡ್ಬೇಕಾ, ದೆನ್ ರೀಟ್ರೇಟ್ ದ ಹೋಲ್ ಪ್ರೊಸೆಸ್. ದಟ್ ದ ಹೋಲ್ ಥಿಂಗ್. ಇದು ವೆರಿ ಸಿಮಿಲರ್, ರೈಟ್? ಐ ಮೀನ್ ಈ ತರ ಮಾಡೋದು ವಿ ಡೂ ಇಟ್ ಇನ್ ಅವರ್ ಡೇ ಟು ಡೇ ಲೈಫ್. ಫಾರ್ ಎಕ್ಸಾಂಪಲ್ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ರಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಅಡುಗೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ವಿ, ಯಾವ ತರ ಅಡುಗೆ ಮಾಡ್ತಿದ್ವಿ, ಎಷ್ಟು ಹುಳಿ ಖಾರ ಇರಬೇಕು, ಯಾವ ಹದದಲ್ಲಿ ಇದೆಲ್ಲ ಮಾಡ್ಬೇಕು. ಸೊ ದಟ್ ಈಸ್ ದೇ ಹ್ಯಾಡ್ ದಟ್ ಥಾಟ್ ಪ್ರೊಸೆಸ್ ಇನ್ ದೇರ್ ಬ್ರೈನ್ ಅಂಡ್ ದೇ ಆರ್ ಆಕ್ಟಿಂಗ್ ಬೇಸ್ಡ್ ಆನ್ ಇದು ನಾಟ್. ಈಗ ಯಾರಾದ್ರೂ ಇನ್ನೊಬ್ರು ಮನೆ ಕಟ್ಬೇಕು ಅಂತ ಇಟ್ಕೊಳ್ಳಿ. ಸೊ ಮನೆ ಕಟ್ಬೇಕು ಅಂದ್ರೆ ದೇ ಕಮ್ ಔಟ್ ವಿತ್ ಎ ಪ್ರಾಪರ್ ಪ್ಲಾನ್. ನಾನು ಇವತ್ತಿನವರೆಗೂ ಪ್ಲಾನ್ ಇಲ್ಲದೆ ಯಾರಾದ್ರೂ ಮನೆ ಕಟ್ಟಿದಾರ ಅಂತ ನನ್ಗೆ ಇವತ್ತಿನವರೆಗೂ ಅರ್ಥ ಆಗಲ್ಲ. ಎಲ್ರು ಫಸ್ಟ್ ಮನೆ ಕಟ್ಟಕ್ಕಿಂತ ಮುಂಚೆ ಯಾವ ತರ ಪ್ಲಾನ್ ಇದೆ ಎಲ್ಲ ಅರ್ಥ ಮಾಡ್ಕೊಂಡು, ಇಲ್ಲಿ ರೂಮ್ ಇರಬೇಕು, ಇಲ್ಲಿ ಇನ್ನೊಂದು ಫ್ಲೋರ್ ಇರಬೇಕು, ಇಲ್ಲಿ ಸ್ಟಡಿ ರೂಮ್ ಇರಬೇಕು, ಹಾಲ್ ಇರಬೇಕು, ಆ ತರ ಮಾಡಿ ದೆನ್ ದೇ ವಿಲ್ ಸ್ಟಾರ್ಟ್ ದ ಪ್ರೊಸೆಸ್. ವೆರಿ ಸಿಮಿಲರ್. ಈಗ ನೀವೇನೇ ಕೆಲಸ ಮಾಡ್ಬೇಕಂದ್ರೆ ಪ್ರಾಜೆಕ್ಟ್ ಸಾಫ್ಟ್ವೇರ್ ಅಲ್ಲಿ ಸಿಸ್ಟಮ್ ಡಿಸೈನ್ ಈಸ್ ವೆರಿ ಸಿಮಿಲರ್. ಹೌ ಯು cook or how you build a house. This is, there are certain stages, you walk through those stages, you understand, then you start coding, integrating and refining. ಈಗ ಕೆಲಸ
ಅಡುಗೆ ಮಾಡಿ ಸರಿ ಹೋಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ಮಾಡ್ತೀರಾ, ಏನೋ ಅವಾಗ ನಿಮ್ಗೊಂದು ಅರ್ಥ ಆಗುತ್ತೆ, ಉಪ್ಪು ಜಾಸ್ತಿ ಹಾಕಿದೆ, ಮೇ ಬಿ ಇದನ್ನ ಜಾಸ್ತಿ ಹೊತ್ತು ಬೇಯಿಸಿದೆ, ಸರಿ ಮಾಡ್ಬೇಕಿತ್ತು. ಸೊ ಆ ತರ ಯು ಸ್ಟಾರ್ಟ್ ಇಂಪ್ರೂವಿಂಗ್. ಸೊ ದಿಸ್ ಈಸ್ ಹೌ ಯು ಸ್ಟಾರ್ಟ್ ಬಿಲ್ಡಿಂಗ್ systems design, or doing a software project on it. So with this, let me pause. So Abhishek, so questions should we ask in the end, or should we go for any questions at this stage? Usually end al keltare Bhagyaprasad. So Okay. any questions? Yeah, students, any questions if you want to ask? Okay, end al we will ask. Okay, yeah, fine. Yeah, ಸರಿ. ಸೊ ನೆಕ್ಸ್ಟ್ ಈಗ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ಳೋಣ ಅಲ್ವಾ. ಸೊ ಸಿಸ್ಟಮ್ಸ್ ಡಿಸೈನ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿ ಸ್ಟಾರ್ಟ್ ವಿತ್ ಒನ್ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಸೊ ಈ ಸಿಸ್ಟಮ್ಸ್ ಡಿಸೈನ್ ಎಕ್ಸರ್ಸೈಸ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ರೈಟ್ ಶೇರಿಂಗ್ ಅಪ್ಲಿಕೇಶನ್ ಡಿಸೈನ್ ಮಾಡೋಣ ಅಂತ ಐ ಜಸ್ಟ್ ಥಾಟ್ ಅಬೌಟ್ ಇಟ್. ಏನು ರೈಟ್ ಶೇರಿಂಗ್ ಅಪ್ಲಿಕೇಶನ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಯೂಸ್ ಮಾಡಿದೀವಿ. ಸೊ ರೈಟ್ ಶೇರಿಂಗ್ ಇನ್ ದ ಲಾಸ್ಟ್ 5 years 6 years ಸುಮಾರು ಇದೆ, ಮೇ ಬಿ ಈವನ್ ಮೋರ್. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಒಂದೇ ಊರಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ವಿ. ಸೊ ಆಟೋದಲ್ಲಿ ಅವ್ನು ಹೇಳಿದ ರೇಟ್ಗೆ ಅವನು ಓಕೆ ಇಲ್ಲಿಂದ ಬರ್ತೀನಪ್ಪ ಬಸ್ ಸ್ಟಾಪ್ಗೆ ಅಂದ್ರೆ ಓಕೆ ಸರ್ 1.5 ಕೊಡಿ, ಯಾಕೆ ಅಂದ್ರೆ ಅಲ್ಲಿಂದ ಬರೋರು ಯಾರು ಇರಲ್ಲ ಅಂತ. ಸೊ ಈ ತರ ನೆಗೋಷಿಯೇಟ್ ಮಾಡಕ್ ಶುರು ಮಾಡುತ್ತೆ. ಈ ರೈಟ್ ಶೇರಿಂಗ್ ಏನಾಗಿದೆ ಅಂದ್ರೆ ರೈಟ್ ಶೇರಿಂಗ್ ಹ್ಯಾಸ್ ಸಾಲ್ವ್ಡ್ ಆಲ್ ದೀಸ್ ಪ್ರಾಬ್ಲಮ್. ನೆಗೋಸಿಯೇಷನ್ ಇಲ್ಲ. ನೀವೊಂದು ಫೋನ್ ತಗೋತೀರಾ, ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂತಿತ್ತು ಅಂದ್ರೆ ಊಬರೋ ಓಲಾನೋ ಅಥವಾ ಇನ್ಯಾವುದೋ ಒಂದೆರಡು ಆಪ್ ಅಲ್ಲಿ ಡೆಸ್ಟಿನೇಷನ್ ಹಾಕ್ತೀರಾ, ಲೊಕೇಶನ್ ಎನೇಬಲ್ ಮಾಡ್ತೀರಾ. ಸೊ ಅದು ಆಟೋನೋ ಟ್ಯಾಕ್ಸಿನೋ ಏನೋ ಒಂದು ಬುಕ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ ನೆಕ್ಸ್ಟ್ 2-3 minutes ಅಲ್ಲಿ ಅದು ವಾಪಸ್ ನಿಮ್ಮನ್ನ ಕರ್ಕೊಂಡು ಹೋಗಕ್ ಶುರು. ಸೊ ಈ ರೈಟ್ ಶೇರಿಂಗ್ ಅಪ್ಲಿಕೇಶನ್ ಏನಾಗಿದೆ ಅಂದ್ರೆ ಇಟ್ ಹ್ಯಾಸ್ ಸಾಲ್ವ್ಡ್ ಮೆನಿ ಪ್ರಾಬ್ಲಮ್ಸ್. ಒಂದು, ನಿಮ್ ನೆಗೋಸಿಯೇಷನ್ ಮಾಡೋ ನೆಸಿಟಿ ಇಲ್ಲ, ಬಾರಪ್ಪ ಅಂತ ಬೇಡ್ಕೊಳ್ಳೋ ನೆಸಿಟಿ ಇಲ್ಲ. ಅಂಡ್ ದ ಸೆಕೆಂಡ್ ಥಿಂಗ್ ಈಸ್ ಪ್ರೈಸ್ ನೆಗೋಸಿಯೇಷನ್. ಪ್ರೈಸ್ ಆಲ್ರೆಡಿ ಫಿಕ್ಸ್ ಆಗೋಗಿದೆ. ಸೊ ನೀವು ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಅದೆಲ್ಲ ಇದಾಗೋಗಿದೆ. ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ ಈಗ ಟ್ರಾಫಿಕ್ ರೌಟ್ ಅವ್ರಿಗೆ ಹೇಳ್ಬೇಕು, ಅದೆಲ್ಲ ಏನು ಇಲ್ಲ. ಮೊಮೆಂಟ್ ಯು ಬುಕ್ ರೈಡ್ ಮ್ಯಾಪ್ ಅಲ್ಲಿ ಬಂದ್ಬಿಡುತ್ತೆ, ಡ್ರೈವರ್ಗೂ ಗೊತ್ತು ಹೆಂಗ್ ಹೋಗ್ತಿದೀನಿ, ಎಲ್ಲಿ ಹೋಗ್ತಿದೀನಿ, ಸೊ ಕರ್ಕೊಂಡು ಹೋಗ್ತಾರೆ. ಸೊ ಇಟ್ ಹ್ಯಾಸ್ ಸಾಲ್ವ್ಡ್ ಮೆನಿ ಪ್ರಾಬ್ಲಮ್ಸ್. ಈ ಅಪ್ಲಿಕೇಶನ್ ನೀವು ಸಿಸ್ಟಮ್ಸ್ ಡಿಸೈನ್ ಯೂಸ್ ಮಾಡ್ಬಿಟ್ಟು ಮಾಡ್ಬೇಕು ಅಂದ್ರೆ ಏನೇನ್ ಯಾವ ತರ ಇದನ್ನ ಡಿಸೈನ್ ಮಾಡ್ಬೋದು ಅಂತ ಈ ಎಕ್ಸರ್ಸೈಸ್ ಈ ಪ್ರೆಸೆಂಟೇಷನ್ ಅಲ್ಲಿ ಹೇಳಕ್ ಟ್ರೈ ಮಾಡ್ತೀನಿ. ನೋಡೋಣ ಯಾವ ತರ ಡಿಸೈನ್ ಮಾಡ್ಬೋದು ಇಫ್ ವಿ ಆರ್ ಡಿಸೈನಿಂಗ್ ಎ ರೈಟ್ ಶೇರಿಂಗ್ ಅಪ್ಲಿಕೇಶನ್. ಸೊ ಇದು ವೆರಿ ಕಾಮನ್, ಎಲ್ರು ಯೂಸ್ ಮಾಡ್ತೀವಿ. ನಾನು 4th ತಿಂಗಳು ಬೆಂಗಳೂರಲ್ಲಿ ಇದ್ದಾಗಲೂ ನಾನು ಸುಮಾರು ಯೂಸ್ ಮಾಡಿದೆ. ಬೆಂಗಳೂರಲ್ಲಿ ಹೇಗಾಗಿದೆ ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್, ಪಾರ್ಕಿಂಗ್ ಪ್ರಾಬ್ಲಮ್. ಸೊ ಎಲ್ಲಾ ಕಡೆ ಬೇರೆ ಕನ್ಸ್ಟ್ರಕ್ಷನ್ಸ್ ಬೇರೆ. ಸೊ ಈ ತರ ರೈಟ್ ಶೇರಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ರೆ ಯಾವುದೇ ರೀತಿ ತಲೆನೋವಿಲ್ಲದೆ ಈಸಿಯಾಗಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೋದು. ಸೊ ನೋಡೋಣ, ಈಗ ರೈಟ್ ಶೇರಿಂಗ್ ಅಪ್ಲಿಕೇಶನ್ ಅಂದ್ರೆ ನಮ್ಗೆಲ್ಲ ಅರ್ಥ ಆಗಿದೆ. ವೆರಿ ಸಿಮಿಲರ್ ಟು ಊಬರ್ ಅಥವಾ ಓಲಾ ಬುಕ್ ಮಾಡೋದು. ಸೊ ಏನೇನ್ ಯಾವ ತರ ಕ್ವಶನ್ಸ್ ಕೇಳ್ಬೋದು, ಏನೇನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್, ಏನೇನ್ ಚಾಲೆಂಜಸ್ ಇದೆ ನೋಡೋಣ. ಈಗ ರೈಟ್ ಶೇರಿಂಗ್ ರಿಕ್ವೈರ್ಮೆಂಟ್ಸ್ ಎಲ್ಲ ಈಗ ನಿಮ್ಗೆ UML ಓದಿದೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಒಂದ್ ಒಳ್ಳೆ ಬುಕ್ ಇದೆ ಗ್ರಾಡಿ ಬೂಚ್ UML. ಅದರಲ್ಲಿ ಎನಿ ಪ್ರಾಬ್ಲಮ್ ನ ನೀವು ವಿಜುವಲೈಸ್ ಅಥವಾ ಅನಲೈಸ್ ಮಾಡ್ಬೇಕಾದ್ರೆ ಯು ಸ್ಟಾರ್ಟ್ ಕಾಲಿಂಗ್ ದ ಎಂಟಿಟೀಸ್ ಆಸ್ ಆಕ್ಟರ್ಸ್. ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ದೇರ್ ಆರ್ 2 ಆಕ್ಟರ್ಸ್ ಇದ್ದಾರೆ. ಒಬ್ರು ರೈಡರ್, ಇನ್ನೊಬ್ರು ಡ್ರೈವರ್. ರೈಡರ್ ಅಂದ್ರೆ ನೀವು ಈ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು. ಸೊ ಯು ಆರ್ ಮೋರ್ ಲೈಕ್ ಎ ಕ್ಲೈಂಟ್, ಯು ಆರ್ ಎ ರೈಡರ್. ನಿಮ್ಮನ್ನ ಕರ್ಕೊಂಡು ಹೋಗೋದು ಇರ್ತಾರೆ ಟ್ಯಾಕ್ಸಿ ಅವರು ಅಥವಾ ಆಟೋದವರು, ದೇ ಆರ್ ದ ಡ್ರೈವರ್. ಇದ್ರಲ್ಲಿ ಆಕ್ಚುಲಿ ಇನ್ನೊಬ್ಬ ಆಕ್ಟರ್ ಇದ್ದಾರೆ. ಸೊ ದಿಸ್ ಇಸ್ ದ ರೈಡಿಂಗ್ ಕಂಪನಿ. ಊಬರ್ ಇರ್ಬೋದು, ಓಲಾ ಇರ್ಬೋದು, ಅದನ್ನ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ದಟ್ ಇಸ್ ಆಲ್ಸೋ ಅನ್ ಅಸಂಪ್ಷನ್. ಹಿ ಈಸ್ ಆಲ್ಸೋ ಅನ್ ಆಕ್ಟರ್, ಬಟ್ ಹಿ ಈಸ್ ಆಕ್ಟಿಂಗ್ ಬಿಹೈಂಡ್ ದ ಸೀನ್ಸ್. ಏನೇನ್ ರೆಸ್ಪಾನ್ಸಿಬಿಲಿಟಿ ಈ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ನಮಗೆ ಈಗ ಐಡೆಂಟಿಫೈ ಮಾಡಿದ್ವಿ 2 ತರದ ಆಕ್ಟರ್ಸ್ ಇದ್ದಾರೆ, ಒಬ್ರು ರೈಡರ್, ಇನ್ನೊಬ್ರು ಡ್ರೈವರ್ ಅಂತ. ಸೊ ರೈಡರ್ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ರೈಡ್ ನ ಬುಕ್ ಮಾಡ್ಬೇಕು ಅಲ್ವಾ. ಸೊ ದಟ್ ಈಸ್ ಮೈನ್ ರೆಸ್ಪಾನ್ಸಿಬಿಲಿಟಿ. ನಾನು ಈಗ 9:45 10 ಗಂಟೆಗೆ ನಂಗೆ ಈ ಆಟೋ ಸಿಕ್ತು ಅಂದ್ರೆ 11:15 ಎಲ್ಲೋ ಇರ್ತೀನಿ ಅಂತ ನನ್ನ ಪ್ಲಾನ್ ಅಲ್ಲಿ ಇರುತ್ತೆ. 9:45 ಬುಕ್ ಮಾಡಕ್ ಶುರು ಮಾಡ್ತೀನಿ. ಅಟ್ಲೀಸ್ಟ್ ವಿತ್ ಎಕ್ಸ್ಪೆಕ್ಟೇಷನ್ ನಂಗೆ 10 ಗಂಟೆಗೆ ಆಟೋ ಸಿಗ್ಬೇಕು ಅಂತ. ಸೊ ದಟ್ ಈಸ್ ಮೈ ಸೈಡ್ ಆಫ್ ಪ್ರಾಬ್ಲಮ್, ರೈಡರ್ ಸೈಡ್ ಆಫ್ ದ ಪ್ರಾಬ್ಲಮ್. ಸೊ ಒಂದ್ಸಲಿ ಸಿಕ್ತು ಅಂದ್ರೆ ಐ ಶುಡ್ ಬಿ ಪೊಸಿಷನ್ ಟು ಆಟೋ ಪಿಕಪ್ ಮಾಡೋದಕ್ಕಿಂತ ಎಷ್ಟೊತ್ತಾಗುತ್ತೆ ಅಥವಾ ಟ್ಯಾಕ್ಸಿ ಪಿಕ್ ಮಾಡೋಕೆ ಎಷ್ಟಾಗುತ್ತೆ ಅದನ್ನ ಟ್ರ್ಯಾಕ್ ಮಾಡ್ಬೇಕು.
ಎಷ್ಟು ದುಡ್ಡು ಖರ್ಚಾಗುತ್ತೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಸೊ ಅದು ಪೇಮೆಂಟ್ ಸೈಡ್. ಸೊ ದೀಸ್ ಆರ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಆನ್ ದ ಡ್ರೈವರ್ಸ್, ಸಾರಿ ಆನ್ ದ ರೈಡರ್ ಸೈಡ್. ಆಗ ಡ್ರೈವರ್ ಸೈಡ್ ಏನಾಗುತ್ತೆ ಅಂದ್ರೆ, ಅಸ್ಯೂಮ್ ಯು ಆರ್ ಅ ಡ್ರೈವರ್ ಫಾರ್ ಅ ಮೂಮೆಂಟ್, he will get a notification, okay, ಇವರು ಒಬ್ರು ರೈಡ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಯು ವಾಂಟ್ ಅಕ್ಸೆಪ್ಟ್, ಓಕೆ ಯು ಕ್ಯಾನ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್. ಇಫ್ ಯು ಅಕ್ಸೆಪ್ಟ್ ಅಂದ್ರೆ ಈ ಜಾಗದಿಂದ ಈ ಜಾಗ ಇಷ್ಟು ನಿಂಗೆ ದುಡ್ಡು ಸಿಗುತ್ತೆ ಅಂತ ಅದಕ್ಕೆ ಇನ್ಫಾರ್ಮೇಶನ್ ಕೊಡುತ್ತೆ ಡ್ರೈವರ್. ಬೇಸ್ಡ್ ಆನ್ ದಟ್ he will accept. So these are very basic functional requirements. ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫಂಕ್ಷನಲ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ನಾನ್ ಫಂಕ್ಷನಲ್ ಏನ್ ಮಾಡ್ಬೇಕು ಅಂದ್ರೆ ನೀವು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಈ ಅಪ್ಲಿಕೇಶನ್ ಲೋ ಲೇಟೆನ್ಸಿ ಅಂತ ಹೇಳ್ತೀವಿ, ಲೆಸ್ ದ್ಯಾನ್ 60 minutes ಟು ಬುಕ್. ಐ ಥಿಂಕ್ 60 minutes ಸಿಕ್ಕಾಬಿಡ ಜಾಸ್ತಿ ಆಯ್ತು. ವಿ ಶುಡ್ ಬಿ ಏಬಲ್ ಟು ಬುಕ್ ಇನ್ ಲೈಕ್ ನೆಕ್ಸ್ಟ್ 5 minutes, ರೈಟ್? ಸೊ ಈಗಿನ ಕಾಲದಲ್ಲಿ 5 ನಿಮಿಷನೂ ಜನ ಜಾಸ್ತಿ ಆಗುತ್ತೆ. ಬಟ್ ಇಟ್ ಶುಡ್ ಬಿ ವೆರಿ ವೆರಿ ಲೋ ಲೇಟೆನ್ಸಿ. ಈಗ ನೀವು ಬುಕ್ ಮಾಡ್ತೀರಾ, ಇನ್ನೊಂದು ಅರ್ಧ ಗಂಟೆಗೆ ಸಿಕ್ಕಿದ್ರೆ ನಿಮ್ಗೆ ಹೋಗಕ್ಕಾಗಲ್ಲ. ಸೊ ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೈ ಅವೈಲಬಿಲಿಟಿ. ಬುಕ್ ಮಾಡಕ್ ಶುರು ಮಾಡ್ತೀರಾ, ಆಪ್ ಕ್ರಾಶ್ ಆಗೋಯ್ತು. ಸೊ ಇನ್ನೊಂದ್ಸಲಿ ಬುಕ್ ಮಾಡ್ತೀರಾ, ಓಪನ್ ಆಗಲಿ. ಸೊ ಅದು ಇಟ್ ಮೀನ್ಸ್ ಇಟ್ಸ್ ಎ ವೆರಿ ಪೂರ್ಲಿ ಡಿಸೈನ್ಡ್ ಅಪ್ಲಿಕೇಶನ್. ಆ ಥರ ಆಗಬಾರ್ದು. ಇಟ್ ಶುಡ್ ಬಿ ವೆರಿ ಹೈಲಿ ಅವೈಲಬಲ್. ಇಟ್ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಮಲ್ಟಿಪಲ್ ಯೂಸರ್ಸ್, ಥೌಸಂಡ್ಸ್ ಆಫ್ ಯೂಸರ್ಸ್. ನೀವು ಬುಕ್ ಮಾಡ್ತೀರಾ, ನಿಮ್ ಪಕ್ಕದ ಮನೆಯವ್ರು ಮಾಡ್ತಾರೆ, ನಿಮ್ ಬೀದಿಯವರೆಲ್ಲ ಮಾಡಕ್ ಶುರು ಮಾಡ್ತಾರೆ. ಬಿಕಾಸ್ ಯಾವ್ದೋ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ. ನಿಮ್ ಬೀದಿಯವರ ಇರೋ ವಿಜಯನಗರ, ನಾಗರಬಾವಿ ಎಲ್ಲರೂ ಬುಕ್ ಮಾಡಕ್ ಶುರು ಮಾಡ್ತಾರೆ. ಬಿಕಾಸ್ ಎಲ್ರಿಗೂ ಟಿಕೆಟ್ ಸಿಕ್ಕದೆ ಹೋಗ್ಬೇಕು. ಸೊ ಆ ತರ ಥೌಸಂಡ್ಸ್ ಆಫ್ ಯೂಸರ್ಸ್ ಬುಕ್ ಮಾಡೋ ಕೆಪಾಸಿಟಿ ಇರಬೇಕು ನಿಮ್ಮ ಅಪ್ಲಿಕೇಶನ್ಗೆ. ಸೊ ದೋಸ್ ಆರ್ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್. ಇದೆರಡು ಏನೋ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಯು ಆರ್ ಪ್ರೆಟಿ ಮಚ್ 30 to 60% ನಿಮ್ಗೆ ಅರ್ಥ ಆಗಿದೆ ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ಚಾಲೆಂಜಸ್ ಇರುತ್ತೆ. ಏನೇನ್ ಚಾಲೆಂಜ್ ಅಂದ್ರೆ, ನೀವು ಯಾವ್ದೋ ಜಾಗದಲ್ಲಿ ಬುಕ್ ಮಾಡ್ತಾ ಇದ್ದೀರಾ, ಆ ಜಾಗದಲ್ಲಿ ಇರೋ ಡ್ರೈವರ್ಗೆ ನೀವು ಮೆಸೇಜ್ ಕಳಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ವಿಜಯನಗರದಲ್ಲಿ ಇದ್ದೀರಾ, ಅಲ್ಲಿ ನೀವು ಬುಕ್ ಮಾಡ್ತಾ ಇದ್ದೀರಾ. ನೀವು ಡ್ರೈವರ್ ಚಂದ್ರ ಲೇಔಟ್ ಅಥವಾ ಅಲ್ಲೇ ಏನೋ ಟೋಲ್ ಗೇಟ್ ಅಲ್ಲ ಹತ್ರ ಇತ್ತು ಅಂದ್ರೆ ಯಾ ಫೈನ್, ಬುಕ್ ಮಾಡ್ಬೋದು. ಡ್ರೈವರ್ ಶಿವಾಜಿನಗರ ಅಥವಾ ಔಟರ್ ರಿಂಗ್ ರೋಡ್ ಅಲ್ಲಿ ಮ್ಯಾಚ್ ಮಾಡಕ್ ಶುರು ಮಾಡ್ತಂದ್ರೆ ನಿಮ್ ಅಲ್ಗಾರಿದಮ್ ತಪ್ಪಾಗಿದೆ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 2.5 ಗಂಟೆ ಆಗುತ್ತೆ. ಅದು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇ ಬಿ ಇಟ್ ಟೇಕ್ಸ್ ಮೋರ್. ಸೊ ಅದು ಇಂಪಾರ್ಟೆಂಟ್. ಈ ರೈಡರ್ ಎಲ್ಲಿದ್ದಾನೆ, ಅವ್ನು ಬುಕ್ ಮಾಡಕ್ ಶುರು ಮಾಡಿದಾಗ ಆ ಡ್ರೈವರ್ ಆ ವಿಸಿನಿಟಿನಲ್ಲಿ ಇತ್ತು ಅಂದ್ರೆ ಮ್ಯಾಚ್ ಮಾಡಿ ಅವನಿಗೆ ಬುಕ್ ಮಾಡೋದಕ್ಕೆ ಏನೋ ಅವಕಾಶ ಮಾಡ್ಕೊಡ್ಬೇಕು. ಸೊ ಅದು ಒಂದು ಚಾಲೆಂಜ್. ಹೇಗ್ ಮಾಡೋದು, ಇಟ್ ಹ್ಯಾವ್ ಟು ಡಿಸೈನ್ ನ್ಯೂ ಅಲ್ಗಾರಿದಮ್ಸ್. ಸೊ ಅದೆಲ್ಲ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದೇನು ಅಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್. ಸೊ ಫಾರ್ ಎಕ್ಸಾಂಪಲ್ ಈಗ ಪೀಕ್ ಟೈಮ್ ಏನೋ 10 ಗಂಟೆಗೆ 9 ಗಂಟೆಗೆ ಎಲ್ಲರೂ ಆಫೀಸ್ ಇರಬೇಕು. 8 ಗಂಟೆಗೆ ಸಿಕ್ಕಾಬಡೆ ಪೀಕ್ ಟೈಮ್ ಆಗುತ್ತೆ. ಯಾಕಂದ್ರೆ ಸ್ಕೂಲ್ಗೆ ಹೋಗೋ ಹುಡುಗರು ಇರ್ತಾರೆ, ಕಾಲೇಜ್ಗೆ ಹೋಗೋ ಹುಡುಗರು ಇರ್ತಾರೆ, ಆಫೀಸ್ಗೆ ಹೋಗೋ ಹುಡುಗರು ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಜನ ಜಾಸ್ತಿ ಇದ್ದಾರೆ, ವೆಹಿಕಲ್ ಕಮ್ಮಿ ಇರುತ್ತೆ. ಅದು ಪೀಕ್ ಟೈಮ್. ಸೊ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸೊ ದಟ್ ಇಸ್ ಅ ಚಾಲೆಂಜ್. ಸೊ ಅದು ನಿಮ್ಮ ಅಲ್ಗಾರಿದಮ್ಸ್, ನಿಮ್ಮ ಏನೋ ನಿಮ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಟ್ ಇಸ್ ಅನದರ್ ಚಾಲೆಂಜ್. ಈಗ ಪೀಕ್ ಅವರ್ಸ್ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ಸಿಕ್ಕಾಬಡೆ ಜಾಸ್ತಿ ಶುರು ಆಗುತ್ತೆ. ಸೊ ಹೆಂಗ್ ರೌಟ್ಸ್ ನ ಆಪ್ಟಿಮೈಸ್ ಮಾಡ್ತೀರಾ? ಬೇರೆ ಆಲ್ಟರ್ನೇಟ್ ರೌಟ್ ಇದೆಯಾ? ಅನದರ್ ಥಿಂಗ್. ಇಷ್ಟೆಲ್ಲ ಆದ್ರೆ ಈ ಲೋಡ್ ಜಾಸ್ತಿ ಆದಂಗೆ ಅಪ್ಲಿಕೇಶನ್ ರಿಸೋರ್ಸಸ್ ಜಾಸ್ತಿ ಯೂಟಿಲೈಸ್ ಆಗುತ್ತೆ, ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಹೆಂಗೆ ಅವಾಯ್ಡ್ ಮಾಡ್ತೀರಾ? ಸೊ ದೀಸ್ ಆರ್ ದ ಅದರ್ ಆಸ್ಪೆಕ್ಟ್ಸ್. ಸೊ ಇಷ್ಟೆಲ್ಲ ನೀವು ಯೋಚನೆ ಮಾಡೋದಕ್ಕೆ ಇಟ್ ಟೇಕ್ಸ್ ಟೈಮ್. ಇದಕ್ಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಈ ತರ ಪ್ರಾಬ್ಲಮ್ಸ್ ನ ನೀವು ಯೂಸ್ ಮಾಡಿರ್ಬೇಕು, ನೋಡಿರ್ಬೇಕು, ಅಥವಾ ಮುಂಚೆ ಡಿಸೈನ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಈ ತರ ನಾನು ಹಿಂದೆ ಮಾಡಿದ್ದೆ, ಈ ತರ ಮಾಡ್ಬೋದು, ಈ ತರ ಅರ್ಥ ಆಗುತ್ತೆ, ವಿ ಕ್ಯಾನ್ ಡು ಇಟ್. ಇಲ್ಲ ಅಂದ್ರೆ ಪರವಾಗಿಲ್ಲ, ದೇರ್ ಆರ್ ವೇರಿಯಸ್ ವೇಸ್ ಯು ಕ್ಯಾನ್ ಲರ್ನ್ ಡೂಯಿಂಗ್ ದೀಸ್ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್, ಡಾಕ್ಯುಮೆಂಟ್, ಐಟರೇಟ್. ಒಂದ್ಸಲಿ ಈ ಸ್ಲೈಡ್ ಇಂದ ಹೊರಗಡೆ ಹೋದ್ಮೇಲೆ ನಿಮಗೆ ರಿಕ್ವೈರ್ಮೆಂಟ್ ಚೆನ್ನಾಗಿ ಅರ್ಥ ಆಯ್ತು ಅಂದ್ರೆ then you have solved, you have understood the problem and you know what you are building. So that is very very important aspect of systems design. ಈ ರೈಟ್ ಶೇರಿಂಗ್ ಆಪ್ ಅಲ್ಲಿ ಇಷ್ಟೇ ಇರೋದು. ಸೊ ಇಷ್ಟು ಬಿಟ್ಟು ಬೇರೆನೂ ಇರ್ಬೋದು, ಬಟ್ ಇಟ್ ಈಸ್ ಗುಡ್ ಎನಫ್ ಇಫ್ ಯು ಅಟ್ ಲೀಸ್ಟ್ ಸ್ಟಾರ್ಟ್ ವಿತ್ ದೀಸ್ ಟೈಪ್ಸ್ ಆಫ್ ರಿಕ್ವೈರ್ಮೆಂಟ್ ಅನಾಲಿಸಿಸ್. ಈ ಡಯಾಗ್ರಾಮ್ ಅಲ್ಲಿ ನಾನು ಸ್ಮಾಲ್ ಟೆಕ್ನಾಲಜಿ ಲಿಸ್ಟ್ ಮಾಡಿದ್ದೀನಿ. ಈಗ ಏನೇ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾದ್ರೆ ಇದರಲ್ಲಿ ಒನ್ ಆರ್ ಮೆನಿ ಆಫ್ ದೀಸ್ ಟೆಕ್ನಾಲಜೀಸ್ ಗೆಟ್ಸ್ ಯೂಸ್ಡ್. ನಾನು ಇನ್ನೊಂದು ಟೈಮಲ್ಲಿ ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಲೋಡ್ ಬ್ಯಾಲೆನ್ಸರ್ ಏನ್ ಕೆಲಸ ಮಾಡುತ್ತೆ, ಈ ಕೀ ವ್ಯಾಲ್ಯೂ ಸ್ಟೋರ್ ಅಂದ್ರೆ ಇಟ್ ಕುಡ್ ಬಿ NoSQL ಡಾಟಾಬೇಸ್, ಬ್ಲಾಬ್ ಸ್ಟೋರೇಜ್. ಇದೆಲ್ಲ ಹೇಗಿದೆ ಅಂದ್ರೆ ನೀವು ಯಾವ್ಯಾವ ತರ ಡೇಟಾ ಸ್ಟೋರ್ ಮಾಡ್ಬೋದು,
ಹೇಗೆ ಸ್ಟೋರ್ ಮಾಡಿದ್ಮೇಲೆ ಆಕ್ಸೆಸ್ ಮಾಡ್ಬೋದು, ಹೆಂಗೆ ಇದನ್ನ ಡಿಸ್ಟ್ರಿಬ್ಯೂಟೆಡ್ ಆಗಿ ಯೂಸ್ ಮಾಡ್ಬೋದು. ಸೊ ಇಟ್ ಲಿಸ್ಟ್ ಆಲ್ ದ ಟೆಕ್ನಾಲಜೀಸ್. ಬಟ್ ಗುಡ್ ಥಿಂಗ್ ಅಬೌಟ್ ದಿಸ್ ಅಂದ್ರೆ ಇಲ್ಲಿರೋ ಟೆಕ್ನಾಲಜಿನಲ್ಲಿ many of these things will get used in your day-to-day life or day-to-day projects. And there are many companies behind providing these solutions. Many are open source, and you can use many of these things in your complex. So you can just understand as the building blocks or your infrastructures that can be made use of to build any systems design. It is very applicable for any project, not necessarily a ride-sharing application. But if you are building anything in the software, many of these technologies can be used as is. So next, ನಿಮ್ಗೆ ಹೇಳಿದ್ನಲ್ಲ, ಸೊ ಒಂದು ಕ್ಲೈಂಟ್ ಲೇಯರ್ ಹೆಂಗೆ ಡಿಸೈನ್ ಮಾಡುವಂತ. ಸೊ ದೇರ್ ಇಸ್ ಅ ರೈಡರ್ ಸೈಡ್ ಅಂಡ್ ದೇರ್ ಇಸ್ ಅ ಡ್ರೈವರ್ ಸೈಡ್. ಈಗ ಕ್ಲೈಂಟ್ ಸೈಡ್ ಹೆಂಗ್ ಡಿಸೈನ್ ಮಾಡಬೇಕು ಅಂದ್ರೆ, ಈಗ ಕ್ಲೈಂಟ್ ಬುಕ್ ಮಾಡಬೇಕು ಅಂದ್ರೆ ನಿಮ್ಗೊಂದು ವೆರಿ ಸಿಂಪಲ್ ಥಿಂಗ್ ಬೇಕು. ಏನು? ಕ್ಲೈಂಟ್ ಅಪ್ಲಿಕೇಶನ್ ಅಲ್ವಾ? ಅದು ಕುಡ್ ಬಿ ಅ ಸಾಫ್ಟ್ ಫೋನ್ ಅಪ್ಲಿಕೇಶನ್, ಕುಡ್ ಬಿ iOS ಆರ್ ಆಂಡ್ರಾಯ್ಡ್. ಸೊ ನೀವು ಇದರ ಬ್ರೌಸರ್ ಇಂದನಾರ ಬುಕ್ ಮಾಡ್ಬೋದು, ಅಥವಾ ಮೊಬೈಲ್ ಇಂದನಾರ ಬುಕ್ ಮಾಡ್ಬೋದು. ಸೊ ಇಲ್ಲಿ ನಾನು ಯೂಸರ್ ಅಂಡ್ ಡ್ರೈವರ್ ಪರ್ಸನ್ ಅಂತ ಹೇಳಿದ್ದೀನಿ. is nothing but user is a rider, driver is the driver. That's it. So ಅವನಿಗೊಂಥರ ವಿಸಿಬಿಲಿಟಿ ಇಂಟರ್ಫೇಸ್ ಸಿಗುತ್ತೆ, ನಿಮ್ಗೊಂಥರ ಇಂಟರ್ಫೇಸ್ ಸಿಗುತ್ತೆ. ಸೊ ಅದು the first thing you start thinking about it, or thinking designing a client layer ಏನು ಅಂತ. So that is one thing. ಕ್ಲೈಂಟ್ ಲೇಯರ್ ಒಂದ್ಸಲಿ ಡಿಸೈನ್ ಮಾಡ್ತು ಅಂದ್ರೆ ದಟ್ ಈಸ್ ಏನ್ ಮಾಡುತ್ತೆ ಈ ಕ್ಲೈಂಟ್ ಲೇಯರ್ ಅಂದ್ರೆ, ದಿಸ್ ಈಸ್ ದ ಸೋರ್ಸ್ ಆಫ್ ಇನ್ಪುಟ್. ನಿಮ್ಮ ಅಪ್ಲಿಕೇಶನ್ ಹೆಂಗ್ ಯೂಸ್ ಮಾಡೋದು ಅಂದ್ರೆ, ಕ್ಲೈಂಟ್ ಲೇಯರ್ ಈಸ್ ಪ್ರಾಬಬ್ಲಿ the entry point for your application, where your ride sharing app, they'll open Uber or Ola app, start using it. That is the client. So that is your client layer. So you can think about how you design a client layer. Next, client ಆದ್ಮೇಲೆ then you come out with backend services. The backend services ಅಂದ್ರೆ there are a lot of backend services. As you learn, ಇದರಲ್ಲಿ there are various ways you can write these services. ಒಂದು ಸಾಫ್ಟ್ವೇರ್ ಆರ್ಕಿಟೆಕ್ಚರ್ there is a monolithic application ಅಂತ ಹೇಳ್ತಾರೆ. So everything is composed in one giant a monolithic system that cannot scale well, but in the past that was very common. Next, service oriented architecture anta you design services for various of its unique functionalities. So that is the second architecture. These are all different patterns. ಇನ್ನೊಂದು ಏನಂದ್ರೆ microservices architecture. So this is very common now. ಈ microservices architecture ಅಲ್ಲಿ ಏನಾಗುತ್ತೆ ಅಂದ್ರೆ, every service you design, the service is nothing but it does a specific duty as APIs. One service, in one service, they can make a call through the APIs and they do their job. So these microservices are pretty much stateless and they can scale really well. And if you run on the cloud, cloud is like pretty much you can readily deploy, readily scale, and make what you want to do in a much more quick fashion as well through many of these services. So the next job after designing the client layer, ಏನ್ ಮಾಡ್ತೀರಾ ಅಂದ್ರೆ, you can think about ಈಗ back end services ಏನೇನ್ ಬೇಕು. These are all running on the server side. So these microservices, there could be a user service, one small microservice that just manages ಈ ರೈಡರ್ಸ್ ಯಾರು, ಯೂಸರ್ ಡ್ರೈವರ್ಸ್ ಯಾರು ಅಂತ ಅವ್ರ ಪ್ರೊಫೈಲ್ಸ್ ಎಲ್ಲ ಮ್ಯಾನೇಜ್ ಮಾಡುತ್ತೆ. Another thing, service could be a ride matching service. ಹೇಳಿದ್ನಲ್ಲ, ಸೊ ನೀವು ರೈಡ್ ಬುಕ್ ಮಾಡಿದ ತಕ್ಷಣ ಯಾರ್ಯಾರು ನಿಯರ್ ಬೈ ಡ್ರೈವರ್ಸ್ ಇದ್ದಾರೆ, based on some either triangulation or some location algorithm, it can detect, oh okay, there is a nearby driver within 1 kilometer or 2 kilometers, so I should pick that driver. So adu matching service job. It can start its own logic to match those riders and drivers. Next, you can think about a pricing service. ಹೆಂಗೆ ಫೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಪೀಕ್ ಅವ್ರಿಗೆ ಇಷ್ಟ ಆಗ್ಬೇಕು, ನಾರ್ಮಲ್ ಅವರ್ಸ್ಗೆ ಎಷ್ಟು ಇರಬೇಕು, ಒಬ್ಬ ಹೋಗ್ತಿತ್ತು ಅಂದ್ರೆ ಎಷ್ಟು ದುಡ್ಡು, ಅವನ ಜೊತೆ 4 ಜನ ಬಂದ್ರೆ ಇನ್ನೆಷ್ಟು. ಸೊ ಆತರ ಎಲ್ಲ the pricing service has its own logic algorithm, and it can do its own job. Payment service, ಒಂದ್ಸಲಿ ರೈಡ್ ಎಂಡ್ ಆದ್ಮೇಲೆ there is a payment option. you pay ಮಾಡ್ತೀರಾ, ಡ್ರೈವರ್ ಟಿಪ್ ಮಾಡ್ಬೇಕು ಅಂದ್ರೆ ಡ್ರೈವರ್ ಟಿಪ್ ಮಾಡ್ಬೋದು. ಅದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೋಟಿಫಿಕೇಶನ್ ಸರ್ವಿಸ್. ಸೊ ಇದು ಇಂಪಾರ್ಟೆಂಟ್ ಅಲ್ವಾ. ಫಾರ್ ಎಕ್ಸಾಂಪಲ್, ನೀವು ರೈಡ್ ಬುಕ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರಬೇಕು, SMS, ಅಥವಾ ನೀವು ಎಲ್ಲಿದ್ದೀರಾ ಅಂತ ಡ್ರೈವರ್ ಕಾಣಿಸ್ಲಿಲ್ಲ ಅಂದ್ರೆ ಏನ ಕಾಲ್ ಯು. ಅದನ್ನ ಫೆಸಿಲಿಟೇಟ್ ಮಾಡೋದಕ್ಕೆ you probably need to design one notification service. So these are all like various backend services you can think of
ಅಂಡ್ ಅಗೇನ್ ಇದೆಲ್ಲ ಒಬ್ಬ ಪರ್ಸನ್ ಕೆಲಸ ಅಲ್ಲ. ದೇರ್ ಆರ್ a teams of many people who work on one single service, and you may just play a role of designing some small modules there. But in general, if you are a software architect or you are responsible system design, it's your duty or your team duty to come out with ಈ ತರ ಸರ್ವಿಸ್ ನ ಹೀಗ್ ಮಾಡ್ಬೇಕು ಇಷ್ಟಿರ್ಬೇಕು ಅಂತ ಯು ಶುಡ್ ಪ್ಲಾನ್ ಅಕಾರ್ಡಿಂಗ್. ಸೊ ದಟ್ ಈಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಬ್ಯಾಕ್ ಅಂಡ್ ಸರ್ವಿಸಸ್ ಯಾವ ತರ ಇರುತ್ತೆ, ಯಾವ ತರ ಡಿಸೈನ್ ಮಾಡ್ಬೋದು, ಈ ತರ ಡಿಸೈನ್ ಮಾಡೋದಕ್ಕೆ ಏನ್ ಬೇಕು. ಸೊ ಇದನ್ನ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ದೇರ್ ಕುಡ್ ಬಿ ಮೋರ್ ಸರ್ವಿಸಸ್ ಯು ಕ್ಯಾನ್ ಥಿಂಕ್ ಬಿಹೈಂಡ್ ದ ಸೀನ್ಸ್, ಅದೆಲ್ಲ ಮಾಡ್ಬೋದು. ಬಟ್ ಇನ್ ಜನರಲ್ ಯು ಕ್ಯಾನ್ ಕಮ್ ಔಟ್ ವಿತ್ ದೀಸ್ ಸರ್ವಿಸಸ್. ದಿಸ್ ಈಸ್ ಒನ್ ಸೆಟ್ ಆಫ್ ಬ್ಯಾಕ್ ಅಂಡ್ ಸರ್ವಿಸಸ್. ಇನ್ನೊಂದೇನಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಅದು ವೆರಿ ಇಂಪಾರ್ಟೆಂಟ್. ಈಗ ಬ್ಯಾಕ್ ಅಂಡ್ ಸರ್ವಿಸಸ್ ಮೈಕ್ರೋ ಸರ್ವಿಸಸ್ ಅಲ್ಲಿ ಬೈತೀರಾ ಅಂತ ಇಟ್ಕೊಳ್ಳಿ, ಬಟ್ ಅದು ಸ್ಟೇಟ್ಲೆಸ್. ಈಗ ಡ್ರೈವರ್ ಪ್ರೊಫೈಲ್ ಇದೆ, ರೈಡರ್ ಪ್ರೊಫೈಲ್ ಇದೆ, ಅವ್ರ ಲೊಕೇಶನ್ ಇದೆ. ಅದನ್ನೆಲ್ಲ ಸ್ಟೋರ್ ಮಾಡ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಪುಟ್ ಸಮ್ವೇರ್. ಸೊ ನೀವೆಲ್ಲ ಡಾಟಾಬೇಸ್ ಓದಿದ್ದೀರಾ. ಸೊ ನೀವು SQL ಡಾಟಾಬೇಸ್ ನಿಮಗೆ ಗೊತ್ತಿದೆ. ಸೊ ಅದು ಪ್ರೈಮರಿಲಿ ಸ್ಟ್ರಕ್ಚರ್ ಡೇಟಾ ಯೂಸ್ ಮಾಡೋದಕ್ಕೆ ಸ್ಟೋರ್ ಮಾಡ್ಬೋದು. ಯೂಸರ್ ಪ್ರೊಫೈಲ್, ಟ್ರಿಪ್ ಡೀಟೇಲ್, ಹಿಸ್ಟ್ರಿ, ಏನೇನು ಎಲ್ಲ ಸ್ಟ್ರಕ್ಚರ್ ಇದೆ. ಯೂಸರ್ ಪ್ರೊಫೈಲ್ ಅಂದ್ರೆ ಅವನ ಹೆಸರು, ಇಮೇಲ್, ಫೋನ್ ನಂಬರ್, ಲೊಕೇಶನ್, ರೈಟ್? ಸೊ ದೋಸ್ ಆರ್ ಯೂಸರ್ ಪ್ರೊಫೈಲ್ಸ್. The NoSQL database is again a key value store database which can be used for unstructured data. The location update irbodu, traffic irbodu, routes irbodu. There are various use cases for NoSQL database. You can decide ಏನು ಯೂಸ್ ಮಾಡ್ಬೋದು ಅಂತ. ಅದನ್ನು you could pretty much make use of. So ಇದು infrastructure. So you have your application which you control, you write. Your infrastructure, you don't write any of the infrastructure. You probably use some of the databases that are already out there. It could be PostgreSQL irbodu, it could be Aerospike irbodu, or it could even be MySQL irbodu. Any of those databases you can use and make use of it. Similarly, there is another infrastructure called cache. Runtime access, Redis is very good, or Memcached. So ಏನಾಗುತ್ತೆ ಅಂದ್ರೆ every time accessing the databases could be expensive from application perspective. ನಿಮ್ಗೊಂದು ನಿಮ್ಮ ಅಪ್ಲಿಕೇಶನ್ಗೆ API ಕಾಲ್ ಬರುತ್ತೆ. ಸೊ ಅಪ್ಲಿಕೇಶನ್ ರೈಡರ್ ಮ್ಯಾಚಿಂಗ್ ಸರ್ವಿಸ್, ಡ್ರೈವರ್ ಎಲ್ಲಿದ್ದಾನೆ ಅಂತ ಇಟ್ ಹ್ಯಾಸ್ ಟು ಮೇಕ್ ಎ ಕಾಲ್. ಸೊ ಇಟ್ ಹ್ಯಾಸ್ ಟು ಟೇಕ್ ಎ ಡಿಪ್ ಇನ್ ಟು ದ ಡಾಟಾಬೇಸ್. ಅದು ಒಂದ್ಸಲಿ ಏನ್ ಮಾಡ್ತಾರೆ ಅಂದ್ರೆ ಈಗೆಲ್ಲ ಒಂದ್ಸಲಿ ಡೇಟಾ ರೀಡ್ ಮಾಡಿ ಅದನ್ನ ರೆಡಿಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ದೇರ್ ಆರ್ ವೆರಿ ಗುಡ್ ಡಾಟಾಬೇಸಸ್ ಔಟ್ ದೇರ್ ವೇರ್ ಯು ಡೋಂಟ್ ನೀಡ್ ರೆಡಿಸ್. So what I'm telling is the cache in a service called Redis, and cache ಏನಂದ್ರೆ in memory cache. ಅದು RAM ಅಲ್ಲಿ ಸ್ಟೋರ್ ಆಗಿರುತ್ತೆ. So you can frequently access the data in a much more faster fashion. So the response is very quick when you send it to the client. So that is one of the optimization. So when you use cache, you don't have to use cache if your database is very optimized, but most of the time we will end up using cache for a different reason. The message queue, it is for asynchronous communication. Writing a book ಆದ್ಮೇಲೆ you can post that message into a queue, Kafka or anything. A message queue in the ಇನ್ಯಾವುದೋ ಸರ್ವಿಸ್ ಪಿಕಪ್ ಮಾಡಿ, ಪೇಮೆಂಟ್ ಸರ್ವಿಸ್ ಪಿಕಪ್ ಮಾಡಿ, it will dynamically calculate ಎಷ್ಟು ಖರ್ಚಾಗಿದೆ, and it will post the message back to Kafka. Another consumer will pick up and then send the final payment details. The Kafka or message queue is nothing but the producer consumer pattern anyway. The design patterns only, so it makes use of those patterns and it operates like that. ಇಷ್ಟಲ್ಲದೆ remember ನಿಮ್ಗೊಂದು ಸ್ಲೈಡ್ ತೋರಿಸಿದ್ದೆ, ಒಂದು 9-10 ಸರ್ವಿಸಸ್ ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ. You could end up using any of these, load balancing or the API gateway or many of the cloud services. So these are all your infrastructures. So again, a software architect's responsibility is to at least work with the team, come out with various infrastructure or choices of infrastructure based on what they have used in the past, and suggest what works best for the problem you're trying to solve. So this is the another aspect which you have to consider while designing a ride sharing app. So just to recap, ಏನ್ ಮಾಡಿದ್ರಿ ನೀವು, ರಿಕ್ವೈರ್ಮೆಂಟ್ ಅರ್ಥ ಆಯ್ತು, then you had your own client layer, then you designed your own backend services, infrastructure identify ಮಾಡಿದ್ದೀರಾ. So far you have made a very good progress. Next ಏನಿದೆ ಅಂದ್ರೆ just design a workflow. ಹೆಂಗ್ ಇದು ಕೆಲಸ ಮಾಡಬೇಕು. Now you have a client, you have a backend service. Now you also know what infrastructure you use. ಹೆಂಗ್ ಯೂಸ್ ಮಾಡ್ಬೋದು ಇದನ್ನ ಅಂತ, ಏನ್ ವರ್ಕ್ ಫ್ಲೋ ಹೇಗೆ ಇರುತ್ತೆ. ರೈಡರ್ sends a request is picked up by matching service,
a ride matching service, query the driver location service. These are all backend services. They talk to each other through the APIs. So ಅಷ್ಟೇ. So ಇಲ್ಲಿಂದ ನೋಟಿಫಿಕೇಶನ್ ಬರುತ್ತೆ, ಪ್ರೈಸಿಂಗ್ ಸರ್ವಿಸ್ ಕ್ಯಾಲ್ಕುಲೇಟ್ಸ್ ದ ಪೇಮೆಂಟ್, real time location updates, pretty much everything is I have captured here. Again, this can be very well represented in a flow chart, or it may be, this diagram may help you understand it a bit more better. This is a very simple thing. So now ಏನೇನು explain ಮಾಡಿದೆ, so every block you can think of this as a stage in a driver, a ride sharing app process. Every stage ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ you match a driver with a driver, rider with a driver. ಇದು the rider matching service responsibility. It uses its own logic. It could figure out a rider's location, distance of the route. Depending on the location, it can find a driver. So ಈ responsibility it does. Next ಏನ್ ಮಾಡುತ್ತೆ ಅಂದ್ರೆ it can pass on that information to another microservice, which calculates the time and price. It has its own logic. So whatever the logic that service is responsible for, I have tried to highlight it here. In fact, someone had done it. I just borrowed it to illustrate. This seems like a decent illustration for the problem that we are trying to solve. So once the price time match ಆದ್ಮೇಲೆ ಡ್ರೈವರ್ಗೆ ಆಫರ್ ಕಳಿಸುತ್ತೆ. ಸೊ ಡ್ರೈವರ್ ದಿಸ್ ಟೈಮ್ ವೆರಿ ಎಕ್ಸೆಪ್ಟ್ಸ್. ವಿಜಯನಗರದಿಂದ ಮೆಜೆಸ್ಟಿಕ್ ಹೋಗೋದಕ್ಕೆ ಇಟ್ ಮೇ ಆಸ್ಕ್ ಯು ಫಾರ್ 350 ರೂಪಾಯಿ ಅಂತ. ಓಕೆ ಫೈನ್. ಡ್ರೈವರ್ ಇಸ್ ರಿಯಲಿ ಹ್ಯಾಪಿ. 350 ರೂಪಾಯಿ ಗುಡ್ ಅಮೌಂಟ್ ಫಾರ್ ಡ್ರೈವರ್. He will accept that offer. Once he accepts, application ಏನಾಗುತ್ತೆ ಅಂದ್ರೆ ಡ್ರೈವರ್ಗೆ ಎಲ್ಲಿ ಹೋಗ್ಬೇಕು ಅಂತ ಲೊಕೇಶನ್ ಕಳಿಸುತ್ತೆ ಆಪ್. ಸೊ ಅಲ್ಲಿಗೆ ಬರ್ತಾನೆ ಡ್ರೈವರ್ ಬಂದ ತಕ್ಷಣ ಅಥವಾ ಬುಕ್ ಆಗಿರೋ ಟೈಮಲ್ಲೇ ನಿಮ್ಗೂ ಒಂದು ನೋಟಿಫಿಕೇಶನ್ ಬಂದಿರ್ಬೋದು, ಇಷ್ಟು ಪೇ ಮಾಡ್ತೀರಾ ಅಂತ. ಸೊ ನೀವು ಅಕ್ಸೆಪ್ಟ್ ಮಾಡಾದ್ಮೇಲೆ ಇದೆಲ್ಲ ಆಗಿರೋದು. ಆಮೇಲೆ ಅವನ ರೈಡ್ ಕ್ಯಾಲ್ಕುಲೇಟ್, ಇಲ್ಲಿಂದ ವಿಜಯನಗರದಿಂದ ಮೆಜೆಸ್ಟಿಕ್ ನಿಮ್ಮನ್ನು ತಲುಪಿಸಿದ್ಮೇಲೆ ಅವನು ರೈಡ್ ನ ಕ್ಲೋಸ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಎಷ್ಟು ಈ ರೈಡ್ ಶೇರಿಂಗ್ ಆಪ್ ಏನಿದೆ, ದೇ ನಾರ್ಮಲಿ ಟೇಕ್ 30% ಆಫ್ ಯುವರ್ ಟೋಟಲ್ ರೈಡ್ ಕಾಸ್ಟ್. ಈಗ 350 ರೂಪಾಯಲ್ಲಿ 30% ಅಂದ್ರೆ ಅರೌಂಡ್ ವಾಟ್ ಎವರ್ 90 ರೂಪಾಯಿನೋ ಅವ್ರಿಗೆ ಹೋಗುತ್ತೆ, 90 ಚಿಲ್ಲರೆ. ಉಳಿದಿದ್ದು ಏನಾಗುತ್ತೆ ಡ್ರೈವರ್ಗೆ, ವಿಚ್ ಇಸ್ ಗುಡ್ ಅಮೌಂಟ್. ಸೊ 350 ರೂಪಾಯಲ್ಲಿ -90 ಅಂದ್ರೆ ಇನ್ನೊಂದು 260 ಹತ್ರ ಹೀಲ್ ಮೇಕ್ ದಟ್ ಮನಿ ಫಾರ್ ದಟ್ ಡ್ರೈವರ್. ಅದ್ಬಿಟ್ಟು ನೀವೇನಾದ್ರು ಟಿಪ್ ಕೊಡ್ಬೇಕು ಅಂದ್ರೆ ಅದು ಡ್ರೈವರ್ಗೆ ಹೋಗುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಅದು ನಿಮಗೆ ಪೇಮೆಂಟ್ ಮಾಡಿ ಅಂತ ನಿಮ್ಗೊಂದು ಬರುತ್ತೆ. ಸೊ ನೀವು Paytm ಅದು ಇದು ಯೂಸ್ ಮಾಡ್ಕೊಂಡು ಪೇ ಮಾಡ್ತಂದ್ರೆ ಡ್ರೈವರ್ಗೆ ರಿಲೀಸ್ ಮಾಡ್ತಾರೆ. ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ, ಎಲ್ಲ ರೈಡ್ ಎಲ್ಲ ಆದ್ಮೇಲೆ ಲಾಸ್ಟ್ಲಿ ಡ್ರೈವರ್ ಬಗ್ಗೆ ಏನಿಸ್ತು, ಕಾರ್ ಬಗ್ಗೆ ಏನಿಸ್ತು, ಈ ರೈಡ್ ಹೇಗಿತ್ತು, ಡ್ರೈವರ್ ಪೊಲೈಟ್ ಆಗಿದ್ನ, ಒಂದು ಫೀಡ್ಬ್ಯಾಕ್ ಬರೀರಿ. Most of the time, if you write a feedback, the driver's number of stars, points increase. They have a reward program for that. So this is the whole flow. ಹೇಗೆ ಟ್ಯಾಕ್ಸಿ ಬುಕ್ ಮಾಡ್ತೀರಾ, ನೀವು ಟ್ಯಾಕ್ಸಿಲಿ ಕೂತ್ಕೊಂಡು ಡ್ರೈವರ್ ಪಿಕಪ್ ಮಾಡ್ತಾನೆ, ನಿಮ್ ಡೆಸ್ಟಿನೇಷನ್ಗೆ ಹೋಗ್ತೀರಾ, ಪೇ ಮಾಡ್ತೀರಾ, ನಿಮ್ ಜಾಗ ಕೇಳಿದ್ರೆ ನೀವು ನಿಮ್ ಕೆಲಸ ನಿಮ್ ಮುಂದಿನ ಮಾಡೋದಕ್ಕೆ ಏನೇನ್ ಸೀಕ್ವೆನ್ಸ್ ಆಗಿದೆ, ದಿಸ್ ಹೋಲ್ ಸೀಕ್ವೆನ್ಸ್ ಇಸ್ ಕ್ಯಾಪ್ಚರ್ಡ್ ಇನ್ ದಿಸ್ ವರ್ಕ್. ನೀವು ಬರ್ದಿರೋ ಬ್ಯಾಕ್ ಎಂಡ್ ಸರ್ವಿಸ್, ಇನ್ಫ್ರಾಸ್ಟ್ರಕ್ಚರ್, ಕ್ಲೈಂಟ್ ಲೇಯರ್ ಎಲ್ಲ ಇಲ್ಲಿ ಯೂಸ್ ಆಗುತ್ತೆ. ಸೊ ದಿಸ್ ವರ್ಕ್ಸ್ ಲೈಕ್ ಎ ವೆರಿ ವೆಲ್ ಆಯಿಲ್ಡ್ ಮೆಷಿನ್. ಸೊ ಒಂದ್ಸಲಿ ವರ್ಕ್ ಶುರು ಆಯ್ತು ಅಂದ್ರೆ ಇಟ್ ವಿಲ್ ಜಸ್ಟ್ ಕಂಟಿನ್ಯೂ ಟು ವರ್ಕ್. ಸೊ ದಿಸ್ ಈಸ್ ಹೌ ಯು ಬಿಲ್ಡ್ one sample ride sharing application, and these are the things that are involved, and this is a workflow. ಇಷ್ಟಲ್ಲದೆ ಈಗ ಸ್ಕೇಲಬಿಲಿಟಿ ಅಂದ್ರೆ ನಾವೇ ಎಲ್ಲ ಕ್ರಿಕೆಟ್ ಮ್ಯಾಚ್ ನಡೀತಿದೆ, ಬೆಂಗಳೂರಲ್ಲಿ ನಡೀತಿದೆ. ಸೊ ನಿಮ್ ಊರಲ್ಲಿರೋರೆಲ್ಲ ಹೋಗ್ಬೇಕಾಯ್ತು. ಸೊ ಸ್ಕೇಲ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಇದೆ. ನೀವೆಲ್ಲ ಇದ್ ಮುಂದೆ ನೀವು ಪ್ರಾಕ್ಟಿಕಲ್ ಆಗಿ ಓದ್ತೀರಾ. there are various ways to scale the application. ಡಾಟಾಬೇಸ್ ಸ್ಕೇಲ್ ಮಾಡೋದಿದೆ, ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡ್ತಂದ್ರೆ you can actually distribute the traffic. ಬೆಂಗಳೂರಲ್ಲಿರೋ ಸರ್ವಿಸ್ can be accessed through a load balancer running in that region. That load balancer can detect someone is trying to book from Mumbai or Davangere, so it can actually load it to a different location or a service, monitoring that. ಆ ಥರ. ಸೊ ಕ್ಯಾಶಿಂಗ್ ನಾವು ಮಾತಾಡಿದ್ವಿ, ರಿಡೆಂಡೆನ್ಸಿ. There are times outage ಆಗ್ಬೋದು, ಯಾಕಂದ್ರೆ ಎನಿ ಸರ್ವಿಸ್ ಯು ರನ್ ಇನ್ ಎ ಕ್ಲೌಡ್ ಮೇ ಗೆಟ್ ಇನ್ ಟು ಔಟೇಜ್. ಅವಾಗ ಬೇಸಿಕ್ ಏನ್ ವರ್ಕ್ ಆಗುತ್ತೆ ಅಪ್ಲಿಕೇಶನ್, ಇಟ್ ಶುಡ್ ವರ್ಕ್. So those are the other things, how well you can make your application fault tolerant. And so these are all the concepts of scalability. ಅದಲ್ಲದೆ ಪೀಕ್ ಲೋಡ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, routes ಹೆಂಗ್ ಆಪ್ಟಿಮೈಸ್ ಮಾಡ್ತೀರಾ, ಇದೆಲ್ಲ ಸರಿ. There is also a team of people
part of the architecture, software, or system design, they monitor the system. Those are called site reliability engineers and SREs. Our job is that new application should produce some data that talks about how well the system is behaving. Metrics, that can be collected by a Prometheus or Grafana, or distributed tracing ಅಂತ ನಾವು ಅನಲೈಸ್ ಮಾಡ್ತೀವಿ. ಯಾವ ಸ್ಟೇಜ್ ಅಲ್ಲಿ ಎಷ್ಟೆಷ್ಟು ಟೈಮ್ ಆಯ್ತು, ಯಾವ ಮೈಕ್ರೋ ಸರ್ವಿಸ್ ಇಂದ ಇದರಲ್ಲಿ ಎಷ್ಟು ಮಿಲಿ ಸೆಕೆಂಡ್ಸ್ ಆಯ್ತು ಅಥವಾ ಇಟ್ ಟುಕ್ ಮಿನಿಟ್ಸ್ ಕಾಲ್ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ವಿತ್ ದಟ್ ವಿ ಕ್ಯಾನ್ ಟ್ರ್ಯಾಕ್, ಓಕೆ ದಿಸ್ ಈಸ್ ಓವರ್ಲೋಡೆಡ್, ವಿ ನೀಡ್ ಟು ಸ್ಪಿನ್ ಅನದರ್ ಇನ್ಸ್ಟೆನ್ಸಸ್ ಅಂತ ನಮಗೆ ವಿ ಫಿಗರ್ ಔಟ್ ಹೌ ಟು ಫಿಕ್ಸ್ ಇಟ್. ಸೊ ದೋಸ್ are the responsibilities of monitoring aspects, and they really help in scaling the applications. So if you do this, you're pretty much done, designing a ride-sharing application. I made it look very, easy, simple. It's simple and easy. It takes a lot of time and effort, iterations. But in general, in summary, ಏನಪ್ಪಾ ಅಂದ್ರೆ ನಿಮ್ಗೊಂದು ರಿಕ್ವೈರ್ಮೆಂಟ್ಸ್ ಚೆನ್ನಾಗಿ ಅರ್ಥ ಆಗ್ಬೇಕು. It could be functional, it could be non-functional. ಒಂದ್ಸಲಿ ಡಿಸೈನ್ ಮಾಡಿದ್ಮೇಲೆ you have to prioritize scalability ಇರ್ಬೋದು, fault tolerance ಇರ್ಬೋದು. You can design, you should design the system for unexpected growth. That is very important. ಈಗ ಏನಾರ if there is a chance to improve, you have to iterate and optimize. So that's how, end of the day, anything can be fixed in software if you have time and resources. So that's, many people tell this, my boss always tells this. So time and resource ಇತ್ತು ಅಂದ್ರೆ ಏನ್ ಬೇಕಾದ್ರೂ ಸಾಫ್ಟ್ವೇರ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ದಟ್ ಈಸ್ ದ ಪವರ್ ಆಫ್ ಸಾಫ್ಟ್ವೇರ್, and that is the power of education, what we have learned in BDT and what you are all learning in BDT. So that software has that power. Many things in this today's economy are powered by software, and we are very fortunate to get this education, and we should be really grateful for the education we are receiving from BDT, and to professors like Sridhar sir and many others, for this. This is really important. The job what we are doing can power a lot of things. So that's the power of software. So in this, so you can iterate, optimize, and monitor to improve the system. So this is how you end up designing many of these things. ಇಷ್ಟಲ್ಲದೆ ನಿಮ್ಗೆ ಕ್ವಶನ್ಸ್ ಇತ್ತು ಅಂದ್ರೆ ಐ ವಿಲ್ ಬಿ ರಿಯಲಿ ಹ್ಯಾಪಿ ಟು ಆನ್ಸರ್, ಬಟ್ ದಿಸ್ ಇಸ್ ಆಕ್ಚುಲಿ ಎಂಡ್ ಆಫ್ ಮೈ ಪ್ರೆಸೆಂಟೇಷನ್. ಸೊ Prasad, one question ಇದೆ from Yes. Vignesh Shetty. How has system design influenced your approach to solving challenges in cloud security? And what advice would you give a fresher to develop this mindset? Anta? Okay, sure. Yeah, good question. So ಈಗ ಕ್ಲೌಡ್ ಸೆಕ್ಯೂರಿಟಿ ನಲ್ಲಿ ಏನಾಗುತ್ತೆ ಅಂದ್ರೆ, ಸೊ ದ ಜಾಬ್ ನೆವರ್ ಎಂಡ್ಸ್. ಈ ಸಿಸ್ಟಮ್ಸ್ ಡಿಸೈನ್, ಈಗ ಕ್ಲೌಡ್ ಸೆಕ್ಯೂರಿಟಿ ಈಗ ಇಸ್ ವೆರಿ ಬ್ರಾಡ್ ಸಬ್ಜೆಕ್ಟ್. Because the moment I said infrastructure ಅಂತ ಹೇಳಿದ್ನಲ್ಲ, so infrastructure ಅಲ್ಲಿ cloud security's responsibility is not only to safeguard your application. It is not only to safeguard the infrastructure, it is responsibility to safeguard the entire ecosystem or the platform that is running or communicating with this application, infrastructure, interactions, and many other things. It is a very, very big responsibility. So now ಅದಕ್ಕೆ ಹೆಂಗೆ, how we are approaching these days, this was not very common earlier. These days ಏನ್ ಮಾಡ್ತಿದೀವಿ ಅಂದ್ರೆ, at the time of system design itself, we also consider one more aspect called the security. Are there any security bottlenecks or security loopholes? How secure your design is? Is it can anyone do a DOS attack? Right? One moment you bring up a service in cloud, people start sending a lot of requests to it. They try to bring it down, or they try to hack into the system. So adana we start thinking along those lines at the time of systems design itself. So that is one of the things which we have incorporated, that really helps us to think in the right angle, think from the security angle. So adu we have started, and I've done it in the last couple of projects. So bringing security first into the mix, and analyzing, developing your components that matches the security paradigm, whatever we are designing. So adu, if you embed, then you have a very good chance that whatever you are developing is also secure, and it will do its job, and you get peace of mind. You can sleep at night very peacefully.
That's one of the approaches, at least I am taking, and we are doing in those. Bhagir Prasad, another question here from Suhas. Yes. What we need to learn, what are the kind of skills you need to learn in order to become a system designer? One, the second part is, does system designing only deal with designing architecture models, or does it involve coding algorithms and other things? Okay. Yeah. Very, very good questions. So the systems design, I mean, there are a lot of articles on the web, and many of these things you will learn as a part of your experience. There is no course, as such, because ಇದೆಲ್ಲ ಏನು ಅಂದ್ರೆ experience ಇಂದ ಬರಬೇಕು. It's like learning a driving. ನೀವು ಡ್ರೈವ್ ಮಾಡಿದಷ್ಟು you become an expert. ನೀವು ಪ್ರಾಜೆಕ್ಟ್ ಮೇಲೆ whether you work as a part of a hobby, or you do as a part of a side task, or you do as a part of a main task, more on projects you do. ಸೊ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ನಾನು ಫಸ್ಟ್ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ ನಮ್ಮ ಬಾಸ್ ಒಂದು ಪ್ರಾಜೆಕ್ಟ್ ಕೊಟ್ಟರೆ ಅದು ನೋಡ್ಬಿಟ್ಟು ಐ ಸ್ಟಾರ್ಟೆಡ್ ಕೋಡಿಂಗ್ ಡೈರೆಕ್ಟ್ ಆಗಿ. ಇಟ್ ವಾಸ್ ಟೋಟಲಿ ರಾಂಗ್. ದಟ್ ಇಸ್ ಅ ರಾಂಗ್ ಥಿಂಗ್ ಟು ಡೂ. ದಟ್ ಇಸ್ ಅ ರೈಟ್ ಥಿಂಗ್ ಟು ಡೂ ವೆನ್ ಯು ಆರ್ ಇನ್ ಅನ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂನಲ್ಲಿ ದೇ ಗಿವ್ ಎ ಪ್ರಾಬ್ಲಮ್. ಎಕ್ಸಾಮಲ್ಲಿ ನಿಮ್ಗೆ ಪ್ರಾಬ್ಲಮ್ ಕೊಟ್ಟರೆ ಯು ಶುಡ್ ಕೋಡ್ ಅಂಡ್ ಮೇಕ್ ಶ್ಯೂರ್ ಔಟ್ಪುಟ್ ಕಮ್ಸ್ ಅಂಡ್ ಆನ್ಸರ್ ಇಟ್. ದಟ್ ಇಸ್ ಅ ರೈಟ್ ಥಿಂಗ್. ಬಟ್ ವೆನ್ ಯು ಸ್ಟಾರ್ಟ್ ವರ್ಕಿಂಗ್, ಇಫ್ ಯು ಆರ್ ಇನ್ ದಟ್ ಮೈಂಡ್ ಸೆಟ್, ನಿಮ್ಗೆ ಈ ಅನಲೈಸ್ ಮಾಡಿ ಅರ್ಥ ಮಾಡಿ ಮಾಡ್ತಿರೋದು ಸರಿ ಅನ್ನೋದು ಯು ವಿಲ್ ರಿಯಲೈಸ್ ಅಟ್ ಅ ಲೇಟರ್ ಟೈಮ್. You have to spend as much time in understanding what is being asked, design it well. If you can write what you're trying to do in terms of a flowchart or a diagram on a piece of paper and start coding after that, that gives you a much more, you start building a much more robust system and you iterate through. So that comes through the system design practice. To answer the second question, yes, system design doesn't necessarily deal with algorithms, logic, but at least it doesn't necessarily deal with it. But those are they extend from the system design. When you are designing a module, when you are doing an architecture, those things come into the picture. But system design get direct agad baralla. When you are designing specific modules, avaga you talk about ride sharing algorithm ಆಗಿರ್ಬೋದು, ride matching algorithm ಆಗಿರ್ಬೋದು. So after you start at that point of time, and an architect may not even design that algorithm. Architect will guide you in how you can interact those, but there will be a specific expert, or you are an expert who is good at coding. You can come up with your own algorithm. So it's not necessarily related to the system design directly. Perfect, Bhagir Prasad. Next question from Anil. In the system design phase, where does limitation of system, I don't know what he means by this. So phase where limitation of system will fall. I don't know. Okay, where does it fall? Where does that fall on the limitation of system? Yes, limitation of system, for example, it's primarily, if I understand the question correctly, so where does, does it exceed the capacity, or where does it fail? If you want to analyze, you should know what you're designing for, whom you're designing for. ಈಗ ರೈಟ್ ಶೇರಿಂಗ್ ಅಪ್ಲಿಕೇಶನ್ ಅಂತ ಇಟ್ಕೊಳ್ಳಿ, ಇದು ಗ್ಲೋಬಲಿ ಎನಿವನ್ ಕ್ಯಾನ್ ಯೂಸ್ ಇಟ್ ಅಲ್ವಾ. However, a project what you're trying to do, maybe a billing system you're developing for a college, for whatever an event, that is very much confined to your small ecosystem, what you're trying to do. So that you should be able to analyze, well it can scale, or how fast, how well I need to design this. So for that, you may just make use of some a local open source database and few microservices can get it done. But if you really have to understand the limits of the system design for a project you are doing, it entirely depends on your understanding of how big you are building, who will be using it, and what do you expect, how many people, how many requests per second it needs to handle. Those are the other attributes you need to consider, and then design it accordingly. With that, you will really understand whether you need to design a system that can handle 10,000 requests per second or 2 requests per second. Accordingly, you can design based on those limitations. You can design your system accordingly. Perfect, Bhagir Prasad. One more question from Vignesh. What challenges or trends in cyber security, cloud security do you see emerging in the next 5-10 years, Anta? Oh yeah, no, actually, if I knew, I will happy to start another startup with that. ತುಂಬಾ ಕಷ್ಟ ಹೇಳೋದು.
See, security, challenges, trends, ಏನಾಗುತ್ತೆ ಅಂದ್ರೆ every time the technology improves. Today, we use a lot of, in my security domain, we use a lot of authentication algorithms. The 10 years back, one authentication algorithm was very famous and very secure. People have started breaking it. Easily, we have recommended not to use that, security algorithm for anything because there's something else that has evolved. That visionary is very difficult to predict, but anything you come out, you think that is secure today may not be standing in that position for a long time. Because I'll give you a very example, because a lot of powerful systems, GPUs, being in the picture, you can improvise your attack vector very much. You don't have to wait to brute force even further. Even the complex algorithms can be made to execute in a very efficient fashion in those powerful systems. So as a result, security is a continuous evolving thing. Change is the only thing that is constant in security landscape. It's very difficult. No one can even predict. But ನಾವೇನ್ ಮಾಡ್ತಿದ್ವಿ, ಏನೇ ಸಿಸ್ಟಮ್ ಡಿಸೈನ್ ಮಾಡಿದ್ರಿ ಕ್ಲೌಡ್ ಸೆಕ್ಯೂರಿಟಿನಲ್ಲಿ ನಾವು ಏನೇ ಡಿಸೈನ್ ಮಾಡಿದ್ರು ನಾವು ವಾಟ್ ವಿ ಹ್ಯಾವ್ ಇಸ್ ವಿ ಹೈರ್ ಲಾಟ್ ಆಫ್ penetration testing team members, or we outsource our testing to a third party which we team with. Their job is go break our system. So ಈಗ ರೈಟ್ ಶೇರಿಂಗ್ ಅಪ್ಲಿಕೇಶನ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಫಸ್ಟ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅವ್ರು ಕೊಟ್ಬಿಡ್ತೀವಿ, 2 ತಿಂಗಳು ಚೆನ್ನಾಗಿ ಯೂಸ್ ಮಾಡಿ ಏನೇನು ವಲ್ನರಬಿಲಿಟಿ ಇದೆ ನಮಗೆ ಹೇಳಿ ನಾವು ಫಿಕ್ಸ್ ಮಾಡ್ತೀವಿ ಅಂತ. They try to break and they come out with very good vulnerabilities. Now ಯೋಚನೆ ಮಾಡಕ್ಕಾಗಿರಲ್ಲ, and we will end up fixing it. Brute safeguard it, give them the next iteration. So this is a continuous process we undertake for every product we build. Penetration testing, third party testing, black box testing, white box testing. So our Kotra, they do their job, they are experts in that. They are the real hackers, ethical hackers, I would call. Their job is to break the system. So they test it, and give to us that it is in decent shape. You can release it to public. So release ಮಾಡ್ತೀವಿ. So that's how we do. Yeah, cloud security. There are a lot of things that happen. So one thing I'll tell you, these days ಏನಾಗ್ತಿದೆ, at least in America, US ಅಲ್ಲಿ ಈ ransomware ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. So ಏನ್ ಮಾಡ್ತಾರೆ ಅಂದ್ರೆ, they they attack your domain. For example, ನಿಮ್ಗೆ ಯಾವುದೋ ಒಂದು company.com ಅಂತ ಇಟ್ಕೊಳ್ಳಿ. They take control of that, and they gather all the user information, financial information into a ransom, and they encrypt it and lock it down. You have to pay this much amount, otherwise we will purge it. And our purge bರ್ತಂದ್ರೆ ನಿಮ್ಮ company pretty much gone, because all your financials, employee details, asset details, whatever you have, is pretty much gone. So that's a very big headache. A lot of companies are trying to solve how to safeguard, some of these attacks. So ransomware is a very big thing. Here, security is a very serious thing. Even if a use case is broken, people are okay. But if security vulnerability, many of the hospitals in US, the moment they figure out there is an attack, hospitals, they break the internet connection. They operate in a sign-up, so that the patient's records are really, really valuable. ಯಾರಿಗೂ ಅದನ್ನ ಡಿಸ್ಕ್ಲೋಸ್ ಮಾಡೋದು ಬಿಡಲ್ಲ. So those are the things. So people are very paranoid about these securities, and they take some very good measures. So many of these things comes with our hygiene of developing software with security mindset, and thinking about the future, the possibilities, and taking security very seriously. So yes, these are some of the challenges we see, and it's a continuous process to stay ahead in the game. No, outstanding. Thank you, Bhagyaprasad. In the interest of time, right? There are questions. Feel free to reach out to Bhagyaprasad separately on LinkedIn, or even you can send it to us. We'll be happy to route it to him. But thank you. It's a great end-to-end session, Bhagyaprasad. That is very useful for a lot of students. Sridhar sir, ಏನಾದ್ರು ಹೇಳ್ಬೇಕಿತ್ತಾ? ಇಲ್ಲ, ವೆರಿ ನೈಸ್ ಸೆಷನ್ ಭಾಗ್ಯಪ್ರಸಾದ್. ಅಭಿಕ್ಷಿತ್, ನೆಕ್ಸ್ಟ್ ವೀಕ್ ಕ್ಲೌಡ್ ಬಗ್ಗೆ ಇದೆ ಸರ್. ಕ್ಲೌಡ್ ಸೆಷನ್ ಇದೆ. ಭಾಸ್ಕರ್ ಆಸ್ಟ್ರೇಲಿಯಾದಿಂದ ಮಾಡ್ತಾರೆ ಸೆಷನ್. ಸೊ ಗಿವನ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ದ ಕ್ಲೌಡ್, ಈಗಿನ ಸ್ಟೂಡೆಂಟ್ಸ್ ತುಂಬಾ ಬೆನಿಫಿಷಿಯಲ್ ಇದು. ಸೊ
session irutte. Hopefully students can join that session also. ಓಕೆ. ಸೊ ಭಾಗ್ಯಪ್ರಸಾದ್ ಒಂದು ಪಾಯಿಂಟ್ ಹೇಳಿದ್ರು, ಒಂದು ಸ್ಟಾರ್ಟ್ಅಪ್ ಅನ್ನೋ ಐಡಿಯಾ ನಿಮ್ ತಲೆಯಲ್ಲಿ ಬಂತು, ಆ ಸ್ಟಾರ್ಟ್ಅಪ್ BDT ನಲ್ಲೇ ಶುರುವಾಗ್ಲಿ ಅಂತ ನನ್ನ ಆಸೆ. Sure, sir. ಅದಕ್ಕೆ ನೀವು BDT ಅಂತ ಅದಕ್ಕೆ ಸಪೋರ್ಟ್ ಮಾಡಿ. Yeah, absolutely, sir. So one thing, before we close, ಹೇಳ್ಬೇಕು ಸರ್, ಶ್ರೀಧರ್ ಸರ್, ತುಂಬಾ ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಅಂಡ್ ಯು ಆರ್ ಫಿನಾಮಿನಲ್. ನಾವು ಓದ್ಬೇಕಾದ್ರೂ ಅಷ್ಟೇ, ನೆನ್ನೆ ನಿಮ್ ಜೊತೆ ಮಾತಾಡಿದಾಗಲೂ ಅಷ್ಟೇ, ಲಾಸ್ಟ್ ಇಯರ್ ನಿಮ್ಮನ್ನು ಮೀಟ್ ಮಾಡಿದಾಗ ಅಷ್ಟೇ, ಯು ಹ್ಯಾವ್ ಬಿನ್ ರಿಯಲಿ ಫಿನಾಮಿನಲ್. You are very encouraging to students, ever since 30 years back, ever since I have seen you. Very thankful. One thing is, many of us, we keep talking. We are very grateful to BDT. And we are very grateful to your guidance and, teaching. Hindu ಅಷ್ಟೇ, ಸುಬ್ಬಾರೆಡ್ಡಿ ಸರ್ ಅಷ್ಟೇ, ಅವರು ನಾವಿದ್ದಾಗ HOD ಆಗಿದ್ರು. So, ನಿಮ್ guidance ಇಂದ, I think whatever we are trying to do is certainly taking shape, and whatever we are today is all because of your blessings, college teachings, Vidya Dadati Vinayam anta board ಇದೆ ನಿಮ್ಮ ಇದರಲ್ಲಿ. So those are the things, we take it forward. I'm very grateful for Davangere and BDT. Sridhar sir. ಅಲ್ಲ, BDT ನಿಮ್ಮಂತ ಹುಡುಗರು ಪಡೆದಿದ್ದು ಒಂದು ಪುಣ್ಯನೇ. ಯಾಕಂದ್ರೆ ಇದು ಪುಣ್ಯ ಭೂಮಿ, ದಾನದಿಂದ ಬಂದಿರೋ ಭೂಮಿ. ವಿದ್ಯಾ ದಾನ ಮಾಡಿರೋದು, ನೀವು ಅದನ್ನ ಇಡೀ ವರ್ಲ್ಡ್ಗೆ ಸ್ಪ್ರೆಡ್ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ನಿಮ್ದು ಸ್ಟಾರ್ಟ್ಅಪ್ ಐಡಿಯಾ ಸ್ಟಾರ್ಟ್ ಆಗ್ಲಿ BDT ಅನ್ನೋದು ನನ್ನ ಆಸೆ ಅಷ್ಟೇ. Absolutely, sir. Yeah, plan ಮಾಡೋಣ. No issues. Thank you so much. And ಎಲ್ಲ ಹುಡುಗರಿಗೂ ಅಟೆಂಡ್ ಮಾಡಿದ್ದಕ್ಕೂ, wish you all the best. Future is very exciting with artificial intelligence and many things that are happening. Lot of resources. Please make a good use of it. And Sridhar sir is really helpful. ಏನೇ ಇದ್ರನ್ನ ಅವ್ರನ್ನ ಖಂಡಿತ ಹೆಲ್ಪ್ ಕೇಳಿ. I mean, he's a very humble person. ಸಿಕ್ಕಾಪಟ್ಟೆ very good nature. A lot of things. So, but make a good use of your time and BDT resources. And we are all there. We are all BDT alumni. So feel free to reach out to us. We'll be happy to guide you, help you, and best of luck for your future. Thank you so much, Bhagya Prasad. Thank you, everyone. All right. Yeah. Thank you. Bye. Thank you so much.